ಹಲೋ ಫ್ರೆಂಡ್ಸ್, ನಾನಿವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಎಕ್ಸೆಲ್ ಕಾನ್ಸೆಪ್ಟ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಗಮನವಿಟ್ಟು ಕೇಳ್ಕೊಳ್ಳಿ. ತುಂಬ ಸ್ಟೂಡೆಂಟ್ಗಳು ನಮಗೆ ಎಕ್ಸೆಲ್ ಅರ್ಥ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನಾನು ಇಲ್ಲಿ ಈ ವಿಡಿಯೋದಲ್ಲಿ ಸಾಕಷ್ಟು ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಅಥವಾ ಕನ್ನಡದಲ್ಲಿ ಸರಳಗೊಳಿಸೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಸೊ ಇನ್ನೇನಾದರೂ ನಿಮಗೆ ಇದಕ್ಕಿಂತ ಬೆಟರಾಗಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಈಗ ಫಸ್ಟು ಏನು ಮಾಡ್ತೀನಿ, ನನ್ನ ಪ್ರಕಾರ ಫಾರ್ಮ್ಯಾಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ಮೊದಲು ಕಲಿಬೇಕು. ನೀವು ಈಗಾಗಲೇ MS ವರ್ಡಲ್ಲಿ ಫಾರ್ಮ್ಯಾಟ್ ಮಾಡಿದ್ದೀರಾ, ಬಟ್ ಆದರೆ ಇಲ್ಲಿರೋ ಟೂಲ್ಸ್ಗಳು ಅಲ್ಲಿರೋ ಟೂಲ್ಸ್ಗಳು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಇದು ಫಾರ್ಮ್ಯಾಟ್ ಆಗಿರೋ ಟೂಲ್ಸು, ಫಾರ್ಮ್ಯಾಟ್ ಆಗಿರೋ ಟೇಬಲ್ಲು. ಇದೇ ಥರ ನಾನು ಇದನ್ನು ಟೈಪ್ ಮಾಡಿಬಿಟ್ಟು ಫಾರ್ಮ್ಯಾಟ್ ಮಾಡಬೇಕಂದ್ರೆ ಏನೇನು ಟೂಲ್ಸ್ ಯೂಸ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟು ಸ್ಟೂಡೆಂಟ್ ನೇಮ್, ಫಸ್ಟ್ ಎಲ್ಲನ್ನು ಸೆಲೆಕ್ಟ್ ಮಾಡಿ ಟೈಮ್ಸ್ ನ್ಯೂ ರೋಮನ್ ಕೊಡಿ. ಸ್ಟ್ಯಾಂಡರ್ಡ್ ಫಾಂಟ್ ಸ್ಟೈಲ್ ಅದು, ಹಾಗಾಗಿ ಇದನ್ನು ಕೊಡಿ. ನೆಕ್ಸ್ಟು ಸೈಜು ಹೆಡ್ಡಿಂಗ್ಗೆ ನಾನು ಏನು ಕೊಡ್ತೀನಿ ಅಂತ ಅಂದರೆ ಬೈ ಕಾಮನ್ ಸೆನ್ಸು 14 ಕೊಡ್ತೀನಿ, ನೀವು 14ನೇ ಕೊಡ್ಬೋದು. ಮತ್ತು ನಾರ್ಮಲ್ ಟೆಕ್ಸ್ಟ್ಗೆ ಹೆಡ್ಡಿಂಗ್ ಅಲ್ದಿರೋದಕ್ಕೆ ನಾನು 12 ಕೊಡ್ತೀನಿ, ನೀವು 12 ಕೊಡ್ಬೋದು. ಮತ್ತು ನಾನು ಇಮ್ಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿ ಇದನ್ನು ಆಲ್ ಬಾರ್ಡ್ರ್ ಕೊಡ್ತೀನಿ, ಆಲ್ ಬಾರ್ಡ್ರನ್ನ ನೀವು ಕೊಡ್ಬೋದು. ಸೊ ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ಆಪ್ಷನ್ ಯೂಸ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಮರ್ಜ್ ಅಂತ ನಾವು ಟೇಬಲಲ್ಲಿ MS ವರ್ಡಲ್ಲಿ ಮಾಡಿದ್ದು, ಆದರೆ ಇದನ್ನು ಮರ್ಜ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟ್ರ್ ಕೊಟ್ಟರೆ ಇದು ಮರ್ಜ್ ಆಗುತ್ತೆ. ಸೊ ಐ ವುಡ್ ಸೇ ನಾನು ಇದನ್ನು ಏನಂತ ಕರಿತೀನಿ ಅಂದರೆ ಕನ್ನಡ ರಿಸಲ್ಟ್ ಅಂತ ಕರಿತೀನಿ. ಕನ್ನಡ ರಿಸಲ್ಟ್. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ, MS ಟೈಮ್ಸ್ ನ್ಯೂ ರೋಮನ್ಗೆ ಹೋಗ್ತೀನಿ. ಸೊ ಮತ್ತು ಬೋಲ್ಡ್ ಮಾಡ್ತೀನಿ, 14 ಕೊಡ್ತೀನಿ. ಮತ್ತು ಶೇಡಿಂಗ್ ಅಂತ ಇದೆ, ಇದನ್ನು ಶೇಡ್ ಮಾಡ್ತೀನಿ. ಈ ಶೇಡಿಂಗ್ ಆಪ್ಷನ್ ಇರೋದಿಲ್ಲಿ ಲೈಟ್ ಕಲರ್ ಶೇಡ್ ಮಾಡ್ತೀನಿ, ಈ ಥರ ಶೇಡ್ ಮಾಡ್ತೀನಿ. ಇನ್ನು ಈ ಹೆಡ್ಡಿಂಗ್ ಎಲ್ಲನೂ 14 ಇರಲಿ, ಇದನ್ನು ಕೂಡ ಶೇಡ್ ಮಾಡ್ತೀನಿ, ಬೇರೆ ಕಲರಲ್ಲಿ ಶೇಡ್ ಮಾಡ್ತೀನಿ, ಲೈಟ್ ಕಲರಲ್ಲಿ ಶೇಡ್ ಮಾಡ್ತೀನಿ. ಸೊ ಇವೆಲ್ಲ ಇದಾಗಿದ್ದಾವೆ. ನೆಕ್ಸ್ಟು ಕೆಲವೊಂದು ಸಲ ನಾವೇನು ಮಾಡ್ತೀವಿ ಅಂತ ಅಂದರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ ಅಂತ ಅಂದರೆ ತೋರಿಸ್ತೀನಿ. ರ್ಯಾಪ್ ಟೆಕ್ಸ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ರ್ಯಾಪ್ ಟೆಕ್ಸ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆಚೆ ಹೋಗೋವಂಥ ಟೆಕ್ಸ್ಟ್ಗಳು ವಾಪಸ್ಸು ಸೆಲ್ ಒಳಗಡೆ ಬಂದು ಕೂರುತ್ತೆ. ಓಕೆ, ಈಗ ನೋಡಿ ಇದನ್ನ ರ್ಯಾಪ್ ಟೆಕ್ಸ್ಟ್ ಮಾಡ್ತೀನಿ, ನೋಡಿ ಎಲ್ಲ ಇದು ಬಂತು. ಸೊ ಹಾಗಾಗಿ ಮತ್ತು ಇದೆಲ್ಲ ಸೆಲೆಕ್ಟ್ ಮಾಡಿ ನಾನು ಲೆಫ್ಟ್ ಅಲೈನ್ಮೆಂಟು, ಸೆಂಟ್ರ್ ಅಲೈನ್ಮೆಂಟ್ ಈ ಥರ ಮಾಡ್ಬೋದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಮತ್ತು ಬೋಲ್ಡ್ ಮಾಡ್ತೀನಿ. ಸೊ ಮತ್ತು ಬೇಕಿದ್ದರೆ ಇದನ್ನು ಇದು ಸೂಟಬಲ್ಲಾಗಿ ಅಲೈನ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಬೋದು ಮತ್ತು ಕಡಿಮೆ ಮಾಡ್ಬೋದು, ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೂ ಕೂಡ ನಾವು ಕೆಲವೊಂದು ಸಲ ಟಾಪ್ ಅಲೈನ್ಮೆಂಟ್, ಮಿಡ್ಲ್ ಅಲೈನ್ಮೆಂಟ್ ಮತ್ತು ಬಾಟಮ್ ಅಲೈನ್ಮೆಂಟ್ ಈ ಥರನೂ ಕೂಡ ನಾವು ಯಾವಾಗ ಬೇಕೋ ಆ ಥರ ಅಲೈನ್ಮೆಂಟ್ ಮಾಡ್ಕೋಬೋದು. ಲೆಫ್ಟ್ ಅಲೈನ್ಮೆಂಟ್, ಸೆಂಟ್ರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಟಾಪ್ ಅಲೈನ್ಮೆಂಟು, ಮಿಡ್ಲ್ ಅಲೈನ್ಮೆಂಟು ಮತ್ತು ಬಾಟಮ್ ಅಲೈನ್ಮೆಂಟ್ ಇಷ್ಟನ್ನು ಕೂಡ ಯೂಸ್ ಮಾಡಿ ಒಂಥರ ಚೆಂದವಾಗಿ ನಾವು ಸಿಂಗರಿಸ್ಬೋದು. ಕನ್ನಡದಲ್ಲಿ ಸಿಂಗರಿಸ್ಬೋದು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಫಾರ್ಮ್ಯಾಟಿಂಗ್ ಮುಗ್ದಾದ್ಮೇಲೆ ನಾವು ವಿ ವಿಲ್ ಗೋ ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಹೋಗೋಣ, ಟೆಕ್ನಿಕಲ್ ವಿಷಯಕ್ಕೆ ಹೋಗೋಣ. ಇಲ್ಲಿ ಇವೆಲ್ಲ ಟೆಕ್ಸ್ಟ್ ಅಂತ ಕರೆಯೋಣ. ಟೆಕ್ಸ್ಟನ್ನ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಇಲ್ಲಿ ಈ ಸೆಲ್ ಅಂತ ಕರಿತೀವಿ, ಇದನ್ನು B3 ಅಂತ ಕರಿತೀವಿ. ಇದು ಇದು 3, B3 ಅಂತ ಕರಿತೀವಿ. ಅದೇ ಥರ ಇದನ್ನು D4 ಅಂತ ಕರಿತೀವಿ, ಸೆಲ್ಗಳನ್ನ ಕರಿತೀವಿ. ಇಲ್ಲೆಲ್ಲ ಬರೀ ಸೆಲ್ಗಳೇ ಇರೋದು. ನಾವು ವಿ ಆರ್ ಡೀಲಿಂಗ್ ವಿತ್ ಸೆಲ್ಗಳ ಜೊತೆ ವ್ಯವಹಾರ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟು ಇಲ್ಲಿ ಇನ್ನೊಂದು ವಿಷಯ ಏನಂತ ಅಂದರೆ ನಾವು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್
ಹೊಸ ಕಾಲಮ್ನ ನಾವು ಇನ್ಸರ್ಟ್ ಮಾಡ್ಬೋದು, ಜೊತೆಗೆ ನಾವು ಹೊಸ ರೋನು ಕೂಡ ಇನ್ಸರ್ಟ್ ಮಾಡ್ಬೋದು. ಡಿಲೀಟ್ ಮಾಡ್ಬೋದು, ಅದೇ ಥರ ಸೆಲೆಕ್ಟ್ ಮಾಡಿ ಇದು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು, ಅದೇ ಥರ ಇದನ್ನು ಕೂಡ ಡಿಲೀಟ್ ಮಾಡ್ಬೋದು. ಸೊ ಈಗ ಗೊತ್ತಾಯ್ತಾ ಫಾರ್ಮ್ಯಾಟಿಂಗ್ ಅಂದರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಅಂತ, ಸೆಲ್ಗಳು ಯಾವ ಥರ ಕರೀತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತು ಯಾವ ಥರ ನಾವು ರ್ಯಾಪ್ ಟೆಕ್ಸ್ಟು, ಮರ್ಜ್ ಆ್ಯಂಡ್ ಸೆಂಟರು, ಟಾಪ್ ಅಲೈನ್ಮೆಂಟ್ಗಳನ್ನೆಲ್ಲ ಇದು ಮಾಡಿದ್ದೀನಿ. ಜೊತೆಗೆ ಇದೊಂದು ಈ ಥರ ಸೆಲೆಕ್ಟ್ ಮಾಡಿ ನಾವು ಈ ಥರ ಕ್ಲಾಕ್ ವೈಸ್ ಕೂಡ ನಾವು ಇದನ್ನು ಆ್ಯಂಗಲ್ನ ಸೆಟ್ ಮಾಡ್ಬೋದು. ಸೊ ಬೇಡ ಅಂತಂದರೆ ನೀವು ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡಿ ಅದನ್ನು ಕೊಡಿ. ಓಕೆ, ಸೊ ಗೊತ್ತಾಯ್ತಾ, ಇಲ್ಲಿವರೆಗೆ ಏನು ಗೊತ್ತಾಯಿತು ಅಂತಂದರೆ ಫಾರ್ಮ್ಯಾಟಿಂಗು ಮತ್ತು ಇದೆಲ್ಲ ಗೊತ್ತಾಯಿತು. ನೆಕ್ಸ್ಟು ನಾವು ಸಿಂಪಲ್ ಕ್ಯಾಲ್ಕುಲೇಷನ್ಗೆ ಹೋಗೋಣ. ನಾವು ಸಪೋಸ್ ನೋಡಿ, ದೀಸ್ ಆರ್ ದಿ ಸೆಲ್ಸ್ ಅಂತ ಇಷ್ಟನ್ನು ಕೂಡಬೇಕು ಅಂತ ಅಂದರೆ ನಿಮ್ಮ ಮೊಬೈಲ್ ತೊಗೊಂಡು ಜನರಲ್ಲಾಗಿ ಏನು ಮಾಡ್ತೀರಿ ಅಂದರೆ ಮೊಬೈಲಲ್ಲಿರೋ ಕ್ಯಾಲ್ಕುಲೇಟರ್ ತೊಗೊಂಡು 50 + 23 + 12 + 89 + 174 ಈ ಥರ ಕೂಡ್ತೀರಿ. ಆದರೆ ಕಂಪ್ಯೂಟರ್ನಲ್ಲಿ ನಾವು ಇದಕ್ಕಿಂತ ಸುಲಭವಾಗಿ ಕೂಡ್ಬೋದು. ಯಾವ ಥರ ಅಂತಂದರೆ ಸೆಲೆಕ್ಟ್ ಮಾಡಿ ನಾನು ಸಮ್ ಅಂತ ಹೋಗ್ತೀನಿ. ಎಲ್ಲಿ ಸಮ್ಮೆ ಆಗಲಿಲ್ಲ, ಸಾರಿ ನೋಡಿ, ಸೆಲೆಕ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಹೋಗಿ ಸಮ್ ಕೊಡ್ತೀನಿ. ಸೊ ನೋಡಿ, ಈಗ ಇಲ್ಲಿ ನಾನು ಹಳೆ ವಿಡಿಯೋಸಲ್ಲೆಲ್ಲ ಅಸೈನ್ಮೆಂಟ್ 1ನಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಡಾಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂತ ಅಂದರೆ ಏನು ಅಂತ. ಡಾಟಾ ಅಂದರೆ ಇಟ್ಸ್ ಜಸ್ಟ್ ಎ ನಂಬರ್. ನೋಡಿ, A2 = 50 ಅಷ್ಟೇ ನಂಬರ್, ಇದು A3 = 23 ನಂಬರ್. ಆದರೆ 174 = ಸಮ್ ಓಪನ್ ದಿ ಬ್ರ್ಯಾಕೆಟ್ A2 = A5 ಅಂತ ಇದೆ. ದಟ್ ಮೀನ್ಸ್ ಇದು 50 ಅಂತಂದರೆ ಡಾಟ್ ಆಗುತ್ತೆ, ಇದು ಇನ್ಫಾರ್ಮೇಷನ್ ಆಗುತ್ತೆ. ಇದ್ರ ಮೀನಿಂಗ್ ಏನು ಅಂದರೆ A6 ಅನ್ನೋ ಸೆಲ್ಲು ಯಾವುದಕ್ಕೆ ಸಮನಾಗಿದೆ ಅಂತ ಅಂದರೆ ಇದು A2 ಇಂದ A5ವರೆಗೆ ಕಂಟಿನ್ಯೂಸ್ ಆಗಿ ಕೂಡಿದ್ರೆ ಎಷ್ಟು ಮೊತ್ತ ಬರುತ್ತೋ ಅಷ್ಟಕ್ಕೆ ಸಮನಾಗಿದೆ ಅಂತ ಆದರೆ ಇದರ ಅರ್ಥ. ಓಕೆ, ನೆಕ್ಸ್ಟು ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಅವರೇಜ್ ಕೊಟ್ಟರೆ ದಿಸ್ ಈಸ್ ಅವರೇಜ್ ಆಗುತ್ತೆ, ಇದ್ರದ್ದು ಅವರೇಜ್ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಕೌಂಟ್ ನಂಬರ್ಸ್ ಅಂತ ಕೊಟ್ಟರೆ ಎಷ್ಟು ಕೌಂಟ್ ಇದೆ ಅಂತ 1 2 3 4 ಈ ಥರ ಕೌಂಟ್ ಮಾಡ್ದಂಗೆ ಕೌಂಟ್ ಮಾಡ್ತೀವಿ. ಅಗೈನ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡಿ ನಾನು ಮ್ಯಾಕ್ಸಿಮಮ್ ನಂಬರ್, ಇಷ್ಟರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅಂತ ಇದನ್ನ ಕಂಡುಹಿಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ತೀನಿ ಮತ್ತು ಇದರಲ್ಲಿ ಮಿನಿಮಮ್ ನಂಬರ್ ಎಷ್ಟು ಅಂತ ಕಂಡುಹಿಡ್ತಾ ಇದ್ದೀನಿ. ಸೊ ನನಗೆ ಈ ರೋನಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನೋಡಿ, ನೀವು ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಏನು ಅನ್ನೋದು ಗೊತ್ತಾಗುತ್ತೆ. ಇದು ಇನ್ಫಾರ್ಮೇಷನು, ಇದು ಡಾಟಾ. ಸೊ ಈ ಥರ ನಾವು ಸಿಂಪಲ್ಲಾಗಿ ಅಡಿಷನ್, ಅವರೇಜ್ ಮಾಡಿದ್ದೀವಿ, ಕೌಂಟ್ ಮಾಡಿದ್ದೀವಿ, ಮತ್ತು ಮ್ಯಾಕ್ಸಿಮಮ್ ನಂಬರು ಮತ್ತು ಮಿನಿಮಮ್ ನಂಬರ್ ಕಂಡುಹಿಡಿದೀವಿ. ಸೊ ಇದು ವೆರಿ ಸಿಂಪಲ್ ಆಗಿದೆ. ನಾವು ನೋಡಿ, ಈಗ ಕಂಪ್ಯೂಟ್ರಿಗೂ ಕಂಪ್ಯೂಟ್ರಿಗೂ ಮೊಬೈಲಲ್ಲಿರೋ ಕ್ಯಾಲ್ಕುಲೇಟ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಈಗ ಗೊತ್ತಾಯಿದೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿಂದ ಒಂದು 500 ನಂಬರ್ಸನ್ನು ನೀವು ಕೂಡಬೇಕು ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ +++ ಅಂತ ಹಾಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಇಲ್ಲಿ ಆ ಥರ ನಾವು ಹಾಕೋಗಿಲ್ಲ, ಆಯಿತಾ. ಸೊ ಹಾಗಾಗಿ ಕಂಪ್ಯೂಟ್ರ್ ಈ ಎಕ್ಸೆಲ್ ಅಪ್ಲಿಕೇಶನಲ್ಲಿ ನಮಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಇದನ್ನು ಜಾಸ್ತಿ ಎಳಿದಾನೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಸಿಂಪಲ್ ಓಕೆ, ನೆಕ್ಸ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದರೆ, ನಾವು ಇನ್ನು ಮುಂದೆ ಒಂದೇ ಒಂದಕ್ಕೆ ಮಾತ್ರ ನಾವು ಫಾರ್ಮುಲಾದಲ್ಲಿ ನಾವು ಇದು ಕಂಡುಹಿಡಿಯೋದು, ಕ್ಯಾಲ್ಕುಲೇಷನ್ ಕಂಡುಹಿಡಿಯೋದು, ಮಿಕ್ಕಿದಕ್ಕೆಲ್ಲ ಡ್ರ್ಯಾಗ್ ಮಾಡ್ತೀವಿ. ಯಾವ ಥರ ಅಂತ ಅಂದರೆ, ಅಸ್ಯೂಮ್ ಮಾಡ್ಕೊಳ್ಳಿ ಅಜಯ್ ಅನ್ನೋ ಒಬ್ಬ ಸ್ಟೂಡೆಂಟು, ಅಜಯ್ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನು 80 ಮಾರ್ಕ್ಸ್ ಮೇನ್ ಎಕ್ಸಾಮಲ್ಲಿ, ಕನ್ನಡ ಮೇನ್ ಎಕ್ಸಾಮಲ್ಲಿ ತೆಗೆದಿದ್ದಾನೆ. ಇಂಟರ್ನಲ್ ಮಾರ್ಕ್ಸ್ ಅವನು 27 ತೆಗೆದಾನೆ. ಇವೆರಡನ್ನು ಕೂಡಬೇಕು. ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಇವನ ಕೆಳಗಡೆ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ 1000 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ನಾನು ಒಂದಕ್ಕೆ ಕಂಡುಹಿಡಿದು ಆ 1000 ಜನಕ್ಕೂ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ.
ಸೊ ಕನ್ಫ್ಯೂಸ್ ಆಗಿಬಿಡಿ, ಒಂದು ಸಲ ತೋರಿಸ್ತೀನಿ ನೋಡಿ. 80 + 27 ಅಂತ ಅಂದರೆ ನಾವು ಮೊಬೈಲಲ್ಲಿ ಏನಂತ ಕಂಡುಹಿಡಿತೀವಿ, 80 + 27 ಅಂತ ಕೊಡ್ತೀವಿ. ಆದರೆ ಎಕ್ಸೆಲಲ್ಲಿ ಈ ಥರ ಕೊಡಲ್ಲ. ನಾವೇನು ಮಾಡ್ತೀವಿ ಅಂದರೆ ಈಕ್ವಲ್ಸ್ ದಿಸ್ ಸೆಲ್ ತೊಗೋತೀವಿ, ದಿಸ್ ಸೆಲ್ ಪ್ಲಸ್ ದಿಸ್ ಸೆಲ್ ತೊಗೋತೀವಿ, ಎಂಟರ್ ಕೊಡ್ತೀವಿ. ದ ಆನ್ಸರ್ ಈಸ್ ಸೇಮ್. ಆನ್ಸರು 80 + 27 ಬಂದಿದೆ, ಆದರೆ ಇವೆರಡು ಸೆಲ್ಲನ್ನು ಕೂಡಿದೆ. ನಾನು ಕೆಳಗಡೆ ಒಬ್ಬರು ಅನಿಲ್ ಅಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಇವ್ರದ್ದು 92 25 ಅಂತ ಇದೆ ನೋಡಿ. ಈಗ ಕೆಳಗಡೆ 500 ಜನ ಅಲ್ಲ 1000 ಜನ ಇದ್ದರೂ ಕೂಡ ನಾವು ಇದು B3 + C3 ಅಂತ ಇದಾದಮೇಲೆ ಇದನ್ನು ಡ್ರ್ಯಾಗ್ ಮಾಡ್ತೀವಿ. ಡ್ರ್ಯಾಗ್ ಮಾಡಿದ್ರೆ ಈ ಥರ ನೋಡಿ ಅವ್ರವ್ರದ್ದು ರೆಸ್ಪೆಕ್ಟಿವ್ ಟೋಟಲು ಬರುತ್ತೆ. ಅರ್ಥ ಆಯ್ತಾ? ತುಂಬ ಸಿಂಪಲ್ಲು. ಹೊಸ್ದಾಗಿ ಕಲಿಯೋರಿಗೆ ಅಷ್ಟೇ ಕಾಂಪ್ಲಿಕೇಟೆಡು ಇದೆ ಇದು. ಸೊ ನೋಡಿ, ಡ್ರ್ಯಾಗ್ ಮಾಡಬೇಕು ಅಂತಂದರೆ ಈ ದೊಡ್ಡ ಪ್ಲಸ್ಸು ರೆಡ್ ಕ್ರಾಸ್ ಥರ ಇದೆಯಲ್ಲ, ಈ ದೊಡ್ಡ ಪ್ಲಸ್ ಇಲ್ಲಿಗೆ ಬಂದಾಗ ಚಿಕ್ಕ ಪ್ಲಸ್ ಆಗುತ್ತೆ. ಇದನ್ನು ಲೆಫ್ಟ್ ಕ್ಲಿಕ್ಕಿಂದ ಎಳೆದ್ರೆ ಡ್ರ್ಯಾಗ್ ಆಗುತ್ತೆ. ಈ ಥರ ನಾವು ಒಂದಕ್ಕೆ ಕಂಡು ಹಿಡಿದು ಮಿಕ್ಕಿದ್ದಕ್ಕೆಲ್ಲ ಡ್ರ್ಯಾಗ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇದು ಡ್ರ್ಯಾಗಿಂಗ್ ಅಂತ ಕರಿತೀವಿ. ಇದು ಮುಂದೆ ನಾವು ಎಲ್ಲ ಪ್ರಾಬ್ಲಮ್ಗೂ ಬಳಸ್ತೀವಿ. ಈಗ ಇಷ್ಟನ್ನ ನಾವು ಡ್ರ್ಯಾಗಿಂಗ್ ಅನ್ನೋದು ಕಾನ್ಸೆಪ್ಟು ಮತ್ತು ಸಿಂಪಲ್ ಫಾರ್ಮ್ಯಾಟಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಬೇಗ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರೈಟ್ ಸಿಂಪಲ್ ಕ್ಯಾಲ್ಕುಲೇಷನ್. ಇದನ್ನು ಸಿಂಪಲ್ ಕ್ಯಾಲ್ಕುಲೇಷನ್ ಅಂತ ಇದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ, ಸ್ಯಾಮ್ಸಂಗ್ ಅನ್ನೋ ಮೊಬೈಲ್ ಬೆಲೆ 5467 ಅಂತ ಅಂದ್ಕೊಂಡ್ರೆ ನಮಗೆ 87 ಸ್ಯಾಮ್ಸಂಗ್ ಮೊಬೈಲ್ ಬೇಕು ಅಂತ ಅಂದರೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಕಾಮನ್ ಸೆನ್ಸ್. ಸೊ ಈಕ್ವಲ್ಸ್ ದಿಸ್ ಸೆಲ್ ಇಂಟು ಅಂದರೆ ಇಲ್ಲಿ ಸ್ಟಾರ್, ಇಲ್ಲಿ ಕ್ವಾಂಟಿಟಿ ಅಂದರೆ ಸೀಟು ಎಂಟರ್ ಕೊಡ್ತೀನಿ. ಈಗ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದೆ. ನಾನೀಗ ಒಂದಕ್ಕೆ ಕಂಡು ಹಿಡ್ದಿದ್ದೀನಿ, ನಾನು ಡ್ರ್ಯಾಗ್ ಮಾಡ್ತೀನಿ, ಅದು ಮಿಕ್ಕಿದ್ದಕ್ಕೆಲ್ಲ ಅಪ್ಲೈ ಆಗುತ್ತೆ. ಸೊ ನೋಡಿ, ಇದ್ರದ್ದು ಇಲ್ಲಿ ಬಂತು, ಇದ್ರದ್ದು ಇಲ್ಲಿ ಬಂತು ಹೀಗೆ. ಸೊ ಒಂದಕ್ಕೆ ಕಂಡು ಹಿಡಿದೆ, ಮಿಕ್ಕಿದ್ದಕ್ಕೆ ಡ್ರ್ಯಾಗ್ ಮಾಡಿದೆ. ಗೊತ್ತಾಯ್ತಾ? ನೆಕ್ಸ್ಟು ಒಂದಕ್ಕೆ ಇದಾದರೆ 87 ಅಂತ ಕಂಡು ಹಿಡಿದೈತೆ. ಈಗ GST 12% ನಾವು ಅಲ್ಲಿ ಹಾಕ್ತಾ ಇದ್ದೀವಿ. GST 12% ಹಾಕಿದ್ರೆ ಎಷ್ಟು ರೇಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಕಂಡುಹಿಡಿಬೇಕು. ಈಗ ಇದ್ರ ಸ್ಯಾಮ್ಸಂಗ್ ಮೊಬೈಲ್ 5467 ಇದ್ದಿದ್ದು 12% GST ಹಾಕಿದಾಗ ಎಷ್ಟು ರೇಟ್ ಇನ್ಕ್ರೀಸ್ ಆಯಿತು ಅನ್ನೋದು ಇಲ್ಲಿ ಕಂಡುಹಿಡಿಬೇಕು. ಸೊ ಈಗ GST ಕಂಡುಹಿಡಿಬೇಕು ಅಂತ ಅಂದರೆ ಈಕ್ವಲ್ಸ್ ರೇಟ್ ಇಂಟು 12% ಅಂತ ಹಾಕ್ತೀನಿ. ಸೊ GST ರೇಟು 12% ಅಂದರೆ 656 ರೂಪಾಯಿ ಆಗಿದೆ ಅಂತ, ಈ ರೇಟ್ಗೆ. ನಾನು ಇದನ್ನು ಡ್ರ್ಯಾಗ್ ಮಾಡಿದ್ರೆ ಆ ರೆಸ್ಪೆಕ್ಟಿವ್ ಇದಕ್ಕೆ ಆಯಾ ರೇಟ್ಗೆ 12% ಕಂಡುಹಿಡಿತಾ ಅದು ಆಟೋಮೆಟಿಕಲಿ ಹೋಗುತ್ತೆ. ಈಗ ಪ್ಯೂರ್ GST ಎಷ್ಟೋ ಒಂದಷ್ಟು ಅಮೌಂಟ್ ಆಗಿದೆ, ಮತ್ತು ಮೂಲ ರೇಟು ಮತ್ತು GST ಎರಡನ್ನೂ ಸೇರಿಸಿದ್ರೆ ನಮಗೆ ರೇಟ್ ಇನ್ಕ್ರೀಸ್ ಆಗಿರೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಸೆಲ್ ಪ್ಲಸ್ ದಿಸ್ ಸೆಲ್ ಅಂತ. ಸೊ ಈಗ ಇದರ ಇನ್ನೊಂದು ಥರ ಹೇಳಬೇಕು ಅಂತಂದರೆ, ಮೊದಲು 5467 ಇತ್ತು, GST 12% ಆಗಿದಾಗ 656 ರೂಪಾಯಿ ಎಕ್ಸ್ಟ್ರಾ ಬಿತ್ತು. ಆಗ 5467 ಜೊತೆಗೆ 656 ಪೇ ಮಾಡಬೇಕಂದಾಗ ಅದು ರೇಟ್ ಜಾಸ್ತಿ ಆಯಿತು ಅಂದರೆ 6123 ರೂಪಾಯಿ ಜಾಸ್ತಿ ಆಯಿತು. ಈಗ ಒಂದಕ್ಕೆ ಇಷ್ಟ ಆದರೆ 87 ಮೊಬೈಲ್ಗೆ ಎಷ್ಟು ಅಂತ ಕೇಳ್ತಾ ಇದೆ. ಇದು ಈಕ್ವಲ್ಸ್ ದಿಸ್ ಸೆಲ್ ಇಂಟು ದಿಸ್ ಸೆಲ್ ಇಷ್ಟಾಯಿತು ಅನ್ನೋದು ಇದ್ರ ಮೀನಿಂಗ್. ಓಕೆ, ಸೊ ತುಂಬ ಸಿಂಪಲ್ ಇದೆ. ಸ್ಟಾರ್ಟಿಂಗ್ ಕಲಿಯೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ, ನಿಧಾನಕ್ಕೆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈಗ ಇನ್ನೊಂದು ಟ್ವಿಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ಇದು ಸೇಮ್ ಥಿಂಗ್ ಇದೆ, ಬಟ್ ಆದರೆ ಇಲ್ಲಿ ಮೊಬೈಲ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ 12% ಅಂತಂದರೆ ಏನಾಗ್ಬೋದು ನೋಡೋಣ. ಇಲ್ಲಿ ಟೋಟಲ್ ಅಮೌಂಟ್ ಸೇಮ್ ಇರುತ್ತೆ, ಈಕ್ವಲ್ಸ್ ದಿಸ್ ಸೆಲ್ ಇಂಟು ದಿಸ್ ಸೆಲ್, ಇದನ್ನು ಹಾಕ್ತೀನಿ. ನೆಕ್ಸ್ಟು ಈಕ್ವಲ್ಸ್ ದಿಸ್ ಸೆಲ್ ಅಗೈನ್ ಇದನ್ನು ಇಂಟು
12% ಹಾಕ್ತೀನಿ, ಇಷ್ಟು ಬರುತ್ತೆ 12%. ಅದೇ ಸೇಮ್ ರೇಟ್ ಬರುತ್ತೆ 12%ಗೆ. ಈಗ ನಾನು ಇದರಿಂದ ರೇಟಿಂದ ಇದನ್ನು ಮೈನಸ್ ಮಾಡ್ತಾಯಿದ್ದೀನಿ. ದಿಸ್ ರೇಟ್ ಮೈನಸ್ ದಿಸ್ ರೇಟ್ ಎಂಡ್ ಏನಾಯಿತು, ಈಗ ಡಿಕ್ರೀಸ್ ಆಯಿತು. ಡಿಸ್ಕೌಂಟ್ ಕೊಟ್ಟಾದಮೇಲೆ ಅಫ್ಕೋರ್ಸ್ ಡಿಕ್ರೀಸ್ ಆಗಲೇಬೇಕು. ಒಂದಕ್ಕೆ ಇಷ್ಟ ಆದರೆ 87ಕ್ಕೆ ಎಷ್ಟು ಅಂತ ಕಂಡುಹಿಡಿತೀನಿ, ದಿಸ್ ಸೆಲ್ ಇಂಟು ದಿಸ್ ಸೆಲ್. ಓಕೆ, ಈ ಥರ ನಾವು ಇದು ಮಾಡ್ಬೋದು. ಓಕೆ, ಸೊ ಇದು ಅರ್ಥ ಆಗಿದ್ದೀನಿ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಶೀಟ್ 7. ಓಕೆ, ಸೊ ಇದೊಂದು ರಿಸಲ್ಟ್ ಶೀಟ್. ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ಲ, ಬಟ್ ಕಾಂಪ್ಲಿಕೇಟೆಡ್ ಕೆಲವೊಬ್ಬರಿಗೆ ಅನಿಸುತ್ತೆ. ಅದನ್ನು ತುಂಬ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಸ್ಟೂಡೆಂಟ್ಗಳ ನೇಮು, ಇವ್ರದ್ದು ಕನ್ನಡ, ಇಂಗ್ಲೀಷು, ಹಿಂದಿ, ಸೈನ್ಸು, ಮ್ಯಾಥ್ಸು ಅಂತ ಮಾರ್ಕ್ಸ್ಗಳು ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಗ್ರೇಡ್ ಕಂಡುಹಿಡಿಬೇಕು. ಈಗ ಯಾವ ಥರ ಗ್ರೇಡ್ ಕಂಡುಹಿಡಿಯೋದು ಅಂತ ನೋಡೋಣ, ತುಂಬ ಸಿಂಪಲ್ಲಾಗಿ ನೋಡೋಣ. ಇಲ್ಲಿ ಕನ್ನಡ ಮಾರ್ಕ್ಸ್ ಇದೆ. ಜನರಲ್ಲಾಗಿ ಕನ್ನಡ ಮಾರ್ಕ್ಸು 35 ಮೇಲೆ ಬಂದರೆ ಪಾಸು, ಇಲ್ಲಾಂದರೆ ಫೇಲು. ಅದೇ ಸೇಮ್ ರೂಲ್ಸ್ ಅಪ್ಲೈಸ್ ಹಿಯರ್. ಇಲ್ಲೂ ಕೂಡ ಸೇಮ್ ಇದು ಅಪ್ಲೈ ಆಗುತ್ತೆ. 35 ಮೇಲೆ ಬಂದರೆ ಪಾಸು, ಆಮೇಲೆ ಫೇಲು. ಆಮೇಲೆ ನೆಕ್ಸ್ಟು ಎಲ್ಲ ಸಬ್ಜೆಕ್ಟ್ ಪಾಸ್ ಆದಮೇಲೆ ಪಾಸು, ಅದಾದಮೇಲೆ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಫೇಲೇ. ಅದಾದಮೇಲೆ ಅವನು ಪಾಸಾಗಿ 85 ಮೇಲೆ ಬಂದರೆ ಡಿಸ್ಟಿಂಕ್ಷನ್ನು, 60 ಮೇಲೆ ಬಂದರೆ ಫಸ್ಟ್ ಕ್ಲಾಸು, 50 ಮೇಲೆ ಬಂದರೆ ಸೆಕೆಂಡ್ ಕ್ಲಾಸು, 35 ಮೇಲೆ ಬಂದರೆ ಜಸ್ಟ್ ಪಾಸು, 35 ಕೆಳಗೆ ಬಂದರೆ ಫೇಲು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಾನು ಮ್ಯಾನ್ಯುಯಲ್ಲಾಗಿ ಕಂಡುಹಿಡಿತೀನಿ, ಡಿಜಿಟಲೈಸ್ ಮಾಡಲ್ಲ. ಯಾತಕ್ಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಈಗ ಕನ್ನಡ ರಿಸಲ್ಟ್ ಅಂತ ಹಾಕ್ತೀನಿ. ಇಲ್ಲಿ ಕನ್ನಡ ರಿಸಲ್ಟ್ ಏನಂತ ಹೇಳ್ತಾ ಇದೆ ಅಂತಂದರೆ, ಮ್ಯಾನ್ಯುಯಲ್ ಟೆಸ್ಟಿಂಗ್, ಮ್ಯಾನ್ಯುಯಲ್ ಥರ ಚೆಕ್ ಮಾಡಿ ಅಂತ. 85 35ಕ್ಕಿಂತ ಜಾಸ್ತಿ ಇದೆ ಪಾಸ್ ಅಂತ ಹಾಕಿ, 65 ಇದಾಗಿದೆ ಪಾಸ್ ಅಂತ ಹಾಕಿ, ಈ ಥರ ನಾನು ಹಾಕೊಂಡು ಹೋಗಿದ್ದೀನಿ. ಎಲ್ಲೆಲ್ಲಿ ದಿಸ್ ಈಸ್ ಕಾಲ್ಡ್ ಐ ಬಾಲ್ ಟೆಸ್ಟಿಂಗ್ ಅಂತಲೂ ಕರಿತೀವಿ. ಕಣ್ಣಿಂದ ನೋಡಿ ಅದನ್ನು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಇದು ಮಾಡೋದು, ಇಂಗ್ಲೀಷ್ ರಿಸಲ್ಟ್. ಓಕೆ, ಈ ಥರ ನಾನು ಇದನ್ನೆಲ್ಲ ಕಂಡುಹಿಡಿದು ಲಾಸ್ಟಲ್ಲಿ ನಾನು ಮ್ಯಾನ್ಯುಯಲ್ಲಾಗಿ ಓವರಾಲ್ ಸೊ ಈ ನೋಡಿ ಸೋಷಿಯಲ್ವರೆಗೂ ನಾನು ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ತಾಯಿದ್ದೀನಿ. ನೋಡಿ, ಐಬಾಲ್ ಟೆಸ್ಟಿಂಗಿಂದ ನಾವು ಕಣ್ಣಿಂದ ನೋಡಿ ಇಂಗ್ಲೀಷ್ ನೋಡಿ ಒಂದು ಸಬ್ಜೆಕ್ಟ್ ತಗೊಳ್ಳಿ, ಒಂದು ಸಬ್ಜೆಕ್ಟ್ ತಗೊಳ್ಳಿ, ಒಂದು ಸ್ಟೂಡೆಂಟ್ ತಗೊಳ್ಳಿ. ಈಗ ಅಜಯ್ ಅನ್ನೋ ಸ್ಟೂಡೆಂಟು ಕನ್ನಡ ಮಾರ್ಕ್ಸು 85 ಇದೆ ಪಾಸು, ಇಂಗ್ಲೀಷಿಗೆ 98 ಇದೆ ಪಾಸು, ಹಿಂದಿ ಇದಾಗಿದೆ 88 ಬಂದಿದೆ ಪಾಸ್. ಈ ಥರ ನಾನು ಪಾಸ್ ಅಂತ ಇದು ಮಾಡ್ಕೊಂಡಿದ್ದೀನಿ. ಓವರಾಲ್ ಪಾಸನ್ನು ನಾನು ಪಾಸ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡಿ ಪಾಸ್ ಆಗಿದರೆ ಪಾಸ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟು ಟೋಟಲ್ ಕಂಡುಹಿಡಿತೀನಿ. ಅಫ್ಕೋರ್ಸ್ ನಾನು ಮೊಬೈಲಲ್ಲಿ ಅದನ್ನು ಮ್ಯಾನ್ಯುಯಲಾಗೆ ಕಂಡುಹಿಡಿತೀನಿ. ಮತ್ತು ಪರ್ಸೆಂಟೇಜ್ನ ಎಷ್ಟು ಟೋಟಲ್ ಡಿವೈಡೆಡ್ ಬೈ 600 ಇಂಟು 100 ಅಂತ ಮಾಡಿ ಕಂಡುಹಿಡಿಬೋದು. ಈ 100 ಅಂತ ಮಾಡಿ ಕಂಡುಹಿಡಿಬೋದು. ನನಗೆ ಪರ್ಸೆಂಟೇಜು 90 + 5 ಅಂತ ಬಂದಿದೆ. ಸೊ ಇವನೇನಾಗಬೇಕು ನನ್ನ ಪ್ರಕಾರ ಮ್ಯಾನ್ಯುಯಲ್ಲಾಗಿ ಇದು ಮಾಡಬೇಕು ಅಂತ ಅಂದರೆ, ಪಾಸಾಗಿದ್ದಾನೆ 85 ಮೇಲೆ ಬಂದಿದ್ದಾರೆ ಅಂದರೆ ಡಿಸ್ಟಿಂಕ್ಷನ್ ಕೊಡ್ತೀವಿ. ನಾರ್ಮಲಾಗಿ ಕೊಡ್ತಾ ಇರೋದು. ಒಬ್ಬ ಕ್ಲರ್ಕ್ ಥರ ನಾವು ಇದನ್ನು ಮ್ಯಾನ್ಯುಯಲಾಗಿ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಡಿಸ್ಟಿಂಕ್ಷನ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ತಪ್ಪು ಆಗ್ಬೋದು ಅಥವಾ ಸರಿನೂ ಆಗ್ಬೋದು. ದಟ್ ಡಿಪೆಂಡಿಂಗ್ ಆನ್ ದಟ್ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಕಂಪ್ಯೂಟ್ರಲ್ಲಿ ನಾವೇನಾದ್ರು ಡಿಜಿಟಲೈಸ್ ಮಾಡಿದ್ರೆ ಅದು ಪಕ್ಕ 100% ಕರೆಕ್ಟಾಗೇ ಬರುತ್ತೆ. ಅದೇ ಥರ ನಾವು ಬೇರೆದಕ್ಕೂ ಕಂಡುಹಿಡಿತೀವಿ. ಅದೇ ಥರ ನೀವು ಕಂಡುಹಿಡಿಯಿರಿ. ಈಗ ನಾನು ಇದನ್ನು ಡಿಜಿಟಲೈಸ್ ಮಾಡ್ತೀನಿ, ಕಂಪ್ಯೂಟರೈಸ್ ಮಾಡ್ತೀನಿ. ಯಾವ ಥರ ಅಂತಂದರೆ, ಇದನ್ನು ನಾನು ಫಾರ್ಮುಲಾ ಹಾಕಿ ಪಾಸ್ ಆರ್ ಫೇಲ್ ಕಂಡುಹಿಡಿತೀನಿ. ಯಾವ ಥರ ಫಾರ್ಮುಲಾ ಹಾಕ್ತೀನಿ ಅಂತ ಅಂದರೆ,
ಯಾವ ಥರ ಫಾರ್ಮುಲಾ ಹಾಕ್ತೀನಿ ಅಂತಾರೆ, ಈಕ್ವಲ್ಸ್ ಇಫ್ ಓಪನ್ ದಿ ಬ್ರ್ಯಾಕೆಟ್ ಲಾಜಿಕಲ್ ಟೆಸ್ಟ್ ಅಂತ ಕೇಳುತ್ತೆ, ಇಫ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಕಾಮ apostrophe is pass comma apostrophe is fail. ಸೊ ಇಲ್ಲಿ ನಾನು ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಇದರ ಫಾರ್ಮುಲಾ ಮೀನಿಂಗ್ ಏನು ಅಂದರೆ ಈಕ್ವಲ್ಸ್ B12 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಪಾಸ್, ಅದಾಗಲಿಲ್ಲ ಅಂತಾರೆ ಫೇಲ್ ಅಂತ. ಸೊ ಇದನ್ನು ನಿಮಗೆ ಪೇಂಟಲ್ಲಿ ನಾನು ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಪೆನ್ಸಿಲ್ ತಗೋತೀನಿ, ಇದೊಂದು ತಗೋತೀನಿ. ಈಗ ಇಫ್ ಸಮ್ ಸೆಲ್ B2 ಅಂತ ಅಂದ್ಕೊಳ್ಳುವ, B2 ಇದು ಕನ್ನಡ ಮಾರ್ಕ್ಸ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಕಾಮ ಪಾಸ್ ಇಲ್ಲ ಅಂತಂದರೆ ಫೇಲ್. ಸೊ ಇದನ್ನು ಲಾಜಿಕಲ್ ಟೆಸ್ಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಲಾಜಿಕಲ್ ಟೆಸ್ಟ್. ಇದನ್ನು ವ್ಯಾಲ್ಯೂ ಟ್ರೂ ಅಂತ ಕರಿತೀವಿ, ವ್ಯಾಲ್ಯೂ ಇಫ್ ಟ್ರೂ. ಇದನ್ನು ವ್ಯಾಲ್ಯೂ ಫಾಲ್ಸ್ ಅಂತ ಕರಿತೀವಿ, ವ್ಯಾಲ್ಯೂ ಫಾಲ್ಸ್. ಸೊ ಒಂದೊಂದಕ್ಕೂ ಅದರದ್ದೇ ಆದ ಮೀನಿಂಗ್ ಇದೆ. ಇದರ ಅರ್ಥ ಏನು ಅಂತಂದರೆ, ಅಜಯ್ ಅನ್ನೋ ಸ್ಟೂಡೆಂಟ್ನ ಕನ್ನಡ ಮಾರ್ಕ್ಸು, ಇದು ಕನ್ನಡ ಮಾರ್ಕ್ಸ್, ಅಜಯನ್ನ ಸ್ಟೂಡೆಂಟ್ನ ಕನ್ನಡ ಮಾರ್ಕ್ಸು 35ಕ್ಕೆ ಸಮನಾಗಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬಂದಿದ್ದರೆ ಪಾಸ್ ಮಾಡಿ, ಬಂದಿದ್ದರೆ ಪಾಸ್ ಮಾಡಿ, ಬರಲಿಲ್ಲ ಅಂತ ಅಂದರೆ ಇಲ್ಲಿ ಫೇಲ್ ಮಾಡಿ ಅಂತ. ಸೊ ನಾವು ಹಿಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ನಾನು ಇದನ್ನು ಡ್ರ್ಯಾಗ್ ಮಾಡ್ತೀನಿ, ಡ್ರ್ಯಾಗ್ ಮಾಡಿದ್ದು ಎಲ್ರಿಗೂ ಹೋಗುತ್ತೆ. ಈಗ ಒಂದನ್ನು ಟೆಸ್ಟ್ ಮಾಡ್ತೀನಿ, ಎಲ್ಲರೂ ಪಾಸ್ ಆಗವ್ರೆ, ನಾನು 34 ಅಂತ ಕೊಟ್ಟರೆ ಏನಾಗ್ಬೋದು ಅನ್ನೋದು ನನ್ನ ಕ್ಯೂರಿಯಾಸಿಟಿ. 34 ಅಂತ ಕೊಡ್ತೀನಿ, ಫೇಲ್ ಆಗುತ್ತೆ. ಯಾತಕ್ಕೆ ಫೇಲ್ ಆಯಿತು? ನಾನು ಇಲ್ಲಿ ಕೊಟ್ಟಿದ್ದೀನಿ 35 ಮೇಲೆ ಬಂದರೆ ಪಾಸ್ ಮಾಡಿ, ಇಲ್ಲಾಂದರೆ 35 ಕೆಳಗೆ ಬಂದರೆ ಫೇಲ್ ಮಾಡಿ ಅಂತ. ಸೊ ಹಾಗಾಗಿ ಫೇಲ್ ಆಯಿತು. ಹಾಗಾಗಿ ನಾವು ಎಲ್ಲೆಲ್ಲಿ ಫೇಲ್ ಆಗುತ್ತೋ ಅಲ್ಲಲ್ಲಿ 35 ಕೆಳಗಡೆ ಬರುತ್ತೋ ಅಲ್ಲೆಲ್ಲಿ ಫೇಲ್ ಆಗುತ್ತೆ. ನೋಡಿ, ಅದೇ ಥರ ಎಲ್ಲದಕ್ಕೂ ನಾವು ಪಾಸು ಫೇಲ್ ಕಂಡುಹಿಡಿಬೋದು. ತುಂಬ ಸಿಂಪಲ್ ಇದೆ. ಆದರೆ ಒಂದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಸೊ ಇಲ್ಲಿ ಇಫ್ B2 ಇಲ್ಲಿ ನೋಡಿ, ಇಲ್ಲಿ Control Z, ಇಲ್ಲಿ ಇಫ್ B12 ಅಂತ ಬಂತು. ಯಾತಕ್ಕೆ ಅಂದರೆ ಕನ್ನಡ ಮಾರ್ಕ್ಸ್ ಇತ್ತು. ಇಲ್ಲಿ ಇಫ್ ಯಾವ್ದು ಬರಬೇಕು? D12 ಅಂತ ಬರಬೇಕು. ಇಫ್ D12 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ಪಾಸ್ ಫೇಲ್. ಇದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೆ ಆದರೆ ಏನಂತ ಹೇಳುತ್ತೆ ಅಂದರೆ, ಅಜಯ್ ಅನ್ನೋ ಸ್ಟೂಡೆಂಟ್ನ ಇಂಗ್ಲೀಷ್ ಮಾರ್ಕ್ಸು 35 ಮೇಲೆ ಬಂದಿದ್ರೆ ಪಾಸ್ ಮಾಡಿ, ಇಲ್ಲ ಅಂತ ಅಂದರೆ ಫೇಲ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಅದೇ ಥರ ನಾವು ಎಲ್ಲದಕ್ಕೂ ಫಾರ್ಮುಲಾ ಕಂಡುಹಿಡಿಬೋದು, ರಿಸಲ್ಟ್ ಕಂಡುಹಿಡಿಬೋದು. ಈಗ ಇಲ್ಲಿ ನಾವು ಮ್ಯಾನ್ಯುವಲ್ಲಾಗಿ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದರೆ ಪಾಸು, ಇಲ್ಲ ಅಂತ ಅಂದರೆ ಫೇಲು ಅಂತ ನಾವು ಮ್ಯಾನ್ಯುವಲಾಗಿ ಕಂಡುಹಿಡಿದೀವಿ. ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್. ಆಗ ನಾನು ಇದನ್ನು ಕಂಪ್ಯೂಟರೈಸ್ ಮಾಡ್ತಾಯಿದ್ದೀನಿ, ಡಿಜಿಟಲೈಸ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ಅಂದರೆ ಆ್ಯಂಡ್ ಫಂಕ್ಷನ್ ಯೂಸ್ ಮಾಡಿ. ಆ್ಯಂಡ್ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಆ್ಯಂಡ್ ಫಂಕ್ಷನ್ನು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಆ್ಯಂಡ್ ಫಂಕ್ಷನ್ನು ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಇವು 3 ಪಾಸ್ ಆಗಿದ್ದರೆ ನಾವು ಆ್ಯಂಡ್ ಫಂಕ್ಷನ್ ಹಾಕಿ G26 ಈಕ್ವಲ್ಸ್ ಪಾಸ್, ಇದು ಪಾಸ್ ಆಗಿದ್ದರೆ ಇದು, ಮತ್ತು ಸಬ್ಜೆಕ್ಟ್ 2 ಪಾಸ್ ಆಗಿದ್ದರೆ, ಸಬ್ಜೆಕ್ಟ್ 3 ಪಾಸ್ ಆಗಿದ್ದರೆ ಟ್ರೂ ಅಂತ ಬರುತ್ತೆ.
ಇಲ್ಲ ಅಂತಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರೂ ಕೂಡ ಇದು ಫಾಲ್ಸ್ ಅಂತ ಬರುತ್ತೆ. ಆದರೆ ಆರ್ ಫಂಕ್ಷನಲ್ಲಿ ಸೊ ಏನಂತ ಬರುತ್ತೆ ನೋಡಿ, ಇದು ಪಾಸ್ ಆಗಿದ್ರೆ ಅಥವಾ ಇದು ಪಾಸ್ ಆಗಿದ್ರೆ ಅಥವಾ ಇದು ಮೂರಲ್ಲಿ ಒಂದು ಪಾಸ್ ಆಗಿದ್ರೆ ಪಾಸು, ಎಲ್ಲ ಫೇಲ್ ಆಗಿದ್ರೆ ಫೇಲ್ ಅಂತ ಬರುತ್ತೆ. ಸೊ ಈ ನಮ್ಗೆ ಸೂಟ್ ಆಗೋದು ಆ್ಯಂಡ್ ಫಂಕ್ಷನ್ನು. ಆ್ಯಂಡ್ ಫಂಕ್ಷನ್ ಅಂತಂದರೆ ಏನು ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದರೆ ಪಾಸ್ ಮಾಡಿ, ಟ್ರೂ ಬರಲಿ ಅನ್ನೋದು ಇದರ ಅರ್ಥ. ದ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಯೂಸ್ ಮಾಡ್ತೀವಿ. ಈಕ್ವಲ್ಸ್ ಆ್ಯಂಡ್ ಓಪನ್ ದಿ ಬ್ರ್ಯಾಕೆಟ್. ನಾನು ದಿಸ್ ಸೆಲ್, ಯಾವ ಸೆಲ್ ಇದು? C12 ಈಕ್ವಲ್ಸ್ ಅಪಾಸ್ಟ್ರಫೀಸ್ ಪಾಸ್ ಅಂದರೆ C12 ಪಾಸ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ, ಕಾಮ. ಎಗೈನ್ ಇಂಗ್ಲೀಷ್ ಈಕ್ವಲ್ಸ್ C12 ಯಾವುದು? E12 ಈಕ್ವಲ್ಸ್ ಪಾಸ್, ಕಾಮ. This cell equals pass, comma. This cell equals pass, comma. This cell equals pass. ಮತ್ತೆ M12 M12 equals pass. Close the bracket. ಸೊ ಟ್ರೂ ಬರುತ್ತೆ, ಎಲ್ಲದು ಪಾಸ್ ಆಗಿರೋದ್ರಿಂದ. ಯಾವ್ದು ಫಾಲ್ಸ್ ಬರುತ್ತೆ ನೋಡೋಣ. ಸೊ ಫಾಲ್ಸ್ ಯಾಕೆ ಬರ್ತಿದೆ ಅಂತಂದರೆ ಸಬ್ಜೆಕ್ಟ್ಗಳು ಫೇಲ್ ಆಗಿದ್ದಾವೆ, ಹಾಗಾಗಿ ಫಾಲ್ಸ್ ಬರ್ತಾ ಇದೆ. ಸೊ ಫಾಲ್ಸ್ ಬರ್ತಿದೆ. ಸೊ ಹೀಗಾಗಿ ನಾವು ಪಾಸನ್ನು ಟ್ರೂ ಅಂತ ಬಂದರೆ ಪಾಸ್ ಮಾಡಿ, ಮತ್ತು ಫಾಲ್ಸ್ ಬಂದರೆ ಫೇಲ್ ಮಾಡಿ ಅಂತ ಹೇಳಬೇಕು. ಅಂತಂದರೆ ಏನು ಮಾಡಬೇಕು? ನಾವು ಟ್ರೂ ಫಾಲ್ಸಿಂದ ಪಾಸ್ ಆರ್ ಫೇಲ್ ಕನ್ವರ್ಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ ತುಂಬ ಈಸಿಯಾಗಿ ತಿಳ್ಕೊಳ್ಳಿ. ಈಕ್ವಲ್ಸ್ ಇಫ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಈಕ್ವಲ್ಸ್ ಟ್ರೂ, ಕಾಮ, ಪಾಸ್, और ಈ ವ್ಯಾಲ್ಯೂ ಫಾಲ್ಸ್ ಬಂದರೆ ಫೇಲ್ ಅಂತ. ಸೊ ಇದರ ಅರ್ಥ ಏನು ಅಂತಂದರೆ, ಈ ಸೆಲ್ಲು ಟ್ರೂ ಅಂತ ಬಂದರೆ ಪಾಸ್ ಮಾಡಿ, ಟ್ರೂ ಅಂತ ಬರಲಿಲ್ಲ ಅಂತ ಅಂದರೆ ಫೇಲ್ ಮಾಡಿ ಅಂತ. ನೀವು ಫಾಲ್ಸ್ ಅಂತ ಬರಲೇಬೇಕು ಅಂತೇನಿಲ್ಲ, ಅದು ಏನೇ ಇದ್ದರೂ ಕೂಡ ಟ್ರೂ ಅಂತ ಬರಲಿಲ್ಲ ಅಂತಂದರೆ ಫೇಲ್ ಮಾಡಿ ಅಂತ ಹೇಳ್ತಾಯಿದ್ವಿ. ನೋಡಿ ಪಾಸ್ ಅಂತ ಬಂದಿದೆ, ಇದು ಬಂದಿಲ್ಲ. ನಾನು ಇದ್ರ ಬದಲಿಗೆ ನಾನು ನನ್ನ ನೇಮ್ ಕೊಟ್ಟರು ಕೂಡ ನೀವು ಇಲ್ಲಿ ಟ್ರೂ ಇದು ಫಾಲ್ಸ್ ಬದಲಿಗೆ ನಾನು ನೇಮ್ ಕೊಟ್ಟರು ಕೂಡ ಫೇಲ್ ಅಂತಲೇ ಬರ್ತದೆ. ಅಂದರೆ ಇದ್ರ ಮೀನಿಂಗು ಕರೆಕ್ಟಾಗಿ ತಿಳ್ಕೊಬೇಕು. ಟ್ರೂ ಬಂದರೆ ಪಾಸ್ ಮಾಡಿ, ಟ್ರೂ ಅಂತ ಬರ್ದೇ ಏನಾದರೂ ಬಂದರೂ ಕೂಡ ಫೇಲ್ ಮಾಡಿ ಅಂತ ಇದರ ಅರ್ಥ. ಸೊ ಪಾಸ್ ಆರ್ ಫೇಲ್ ಆಗಿದೆ. ಈಗ ನಾನು ಇದನ್ನು ಸಮ್ ಮಾಡಿದ್ದೀನಿ ಅಷ್ಟೇ, ತುಂಬ ಸಿಂಪಲ್ಲು. ಎಲ್ಲ ಮಾರ್ಕ್ಸು ಸಮ್ ಮಾಡಿದ್ದೀನಿ, ಅದು ನಿಮಗೆ ಗೊತ್ತಿದೆ. ಇದನ್ನು ಪರ್ಸೆಂಟೇಜ್ ಕಂಡುಹಿಡಿದೀನಿ. ಪರ್ಸೆಂಟೇಜು ಈಕ್ವಲ್ಸ್ P12 ಅಂದರೆ ಸಮ್ ದಿಸ್ ಸೆಲ್ ಡಿವೈಡೆಡ್ ಬೈ 600 ಇಂಟು 100. ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ನು, ಇದನ್ನು ಕಂಡುಹಿಡಿದೀನಿ. ಇದಾದಮೇಲೆ ಸೊ ನಾನು ಗ್ರೇಡ್ಸ್ ಕಂಡುಹಿಡಿದೀನಿ. ಯಾವ ಥರ ಅಂತ ಅಂದರೆ ಇದೊಂದು ಸ್ವಲ್ಪ ನಿಮಗೆ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ನಿಮಗೆ ಸಿಂಪಲ್ಲಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಬೇರೆ ಇನ್ನೊಂದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಈಗ ಈ ಕೇಸಲ್ಲಿ ಏನಾಗಿದೆ, ಈಗಾಗಲೇ ಸ್ಟೂಡೆಂಟ್ಗಳಿದ್ದಾರೆ, ಇವರು ಈಗಾಗಲೇ ಪರ್ಸೆಂಟೇಜ್ ತೆಗೆದುಬಿಟ್ಟಿದ್ದಾರೆ. ಸೊ ಈ ಪರ್ಸೆಂಟೇಜ್ ಮೇಲೆ ನಮಗೆ ಗ್ರೇಡ್ಸ್ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಏನು ಮಾಡ್ತೀನಿ ಅಂತ ಅಂದರೆ ಸಿಂಪಲ್, ಇಫ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 80
80 ಮೇಲೆ ಬಂದರೆ ಎ ಗ್ರೇಡ್ ಕೊಡಿ ಅಂತ ನನಗೆ ಈಗ ಹೇಳ್ತಾ ಇದ್ದೀನಿ ಕಂಪ್ಯೂಟ್ರಿಗೆ. ಎ ಗ್ರೇಡ್ ಕೊಡಿ. ಓಕೆ, ಇನ್ನು ಮಿಕ್ಕಿದಾರೆಲ್ಲರನ್ನೂ ಫೇಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತೀನೋ ಅದನ್ನು ಕೇಳುತ್ತಾ ಇಲ್ವ ನೋಡೋಣ. ಸೊ 80 ಮೇಲ್ ನೋಡಿ, 80 ಮೇಲ್ ಬಂದಿರೋರಿಗೆ ಎ ಗ್ರೇಡ್ ಕೊಟ್ಟಿದೆ, ಮಿಕ್ಕಿದವ್ರಿಗೆಲ್ಲ ಫೇಲ್ ಮಾಡಿದೆ. ಇಲ್ಲ, ನನಗೆ 80 ಮೇಲ್ ಬಂದಿರೋರಿಗೆಲ್ಲ ಎ ಗ್ರೇಡ್ ಕೊಡಿ, ಓಕೆ, ಆದರೆ 70 ಮೇಲ್ ಬಂದಿರೋರಿಗೆ ಬಿ ಗ್ರೇಡ್ ಕೊಡಿ, 70 ಕೆಳಗಡೆ ಬಂದಿರೋರು ಫೇಲ್ ಮಾಡಿ ಅಂತ ನಾನು ಇನ್ನೊಂದು ಸಲ ತಿದ್ದುಪಡಿ ಮಾಡ್ತೀನಿ. ನೋಡೋಣ ಯಾವ ಥರ ತಿದ್ದುಪಡಿ ಮಾಡೋದು. ಇಫ್ ಓಪನ್ ದಿ ಬ್ರ್ಯಾಕೆಟ್ ದ ಸೇಮ್ ಸೆಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಕಾಮ ಬಿ ಗ್ರೇಡ್ ಕಾಮ. ಸೊ ನಾನು ಇನ್ನು ಒಂದು ಬ್ರ್ಯಾಕೆಟ್ ಓಪನ್ ಆಗಿದೆ, ಇನ್ನು ಒಂದು ಬ್ರ್ಯಾಕೆಟ್ ಓಪನ್ ಆಗಿದೆ, ಹಾಗಾಗಿ ಕ್ಲೋಸ್ ಮಾಡ್ತೀನಿ, ಅಷ್ಟೇ ಸಿಂಪಲ್. ನಾನು ಮತ್ತೆ ಇದನ್ನು ಇದು ಮಾಡ್ತೀನಿ. ಸೊ ನೋಡಿ, ಈಗ 70 ಮೇಲ್ ಬಂದಿರೋರಿಗೆ ಬಿ ಗ್ರೇಡ್ ಬಂತು, ಮಿಕ್ದವ್ರಿಗೆಲ್ಲ ಫೇಲ್ ಮಾಡ್ತು. ಹೇಗೆ ನಾನು ಇನ್ನೊಂದು ಸಲ ನಾನು ಇದನ್ನು ಅಮೆಂಡ್ಮೆಂಟ್ ಮಾಡ್ತೀನಿ. ಇದ್ರ ಪ್ರಕಾರ 80 ಮೇಲ್ ಬಂದವ್ರಿಗೆ ಎ ಗ್ರೇಡು, 70 ಮೇಲ್ ಬಂದವ್ರಿಗೆ ಬಿ ಗ್ರೇಡು, 60 ಮೇಲ್ ಬಂದವ್ರಿಗೆ ಸಿ ಗ್ರೇಡ್ ಅಂತ ಹಾಕ್ತೀನಿ. ಅಗೈನ್ ಇಫ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಕಾಮ ಸಿ ಗ್ರೇಡ್ ಕಾಮ. ಇನ್ನು 60 ಕೆಳಗಡೆ ಬಂದವ್ರಿಗೆ ಫೇಲ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ನಾನು ನೋಡಿ ಈ ಥರ ಬಂದು. ಸೊ ಇದೇ ಥರ ನಾವು ಎ ಬಿ ಸಿನ 85 ಬಂದರೆ ಡಿಸ್ಟಿಂಕ್ಷನ್ ಕೊಡಿ, 60 ಮೇಲೆ ಬಂದರೆ ಫಸ್ಟ್ ಕ್ಲಾಸ್ ಕೊಡಿ, 50 ಮೇಲೆ ಬಂದರೆ ಸೆಕೆಂಡ್ ಕ್ಲಾಸ್ ಕೊಡಿ, 35 ಮೇಲೆ ಬಂದರೆ ಜಸ್ಟ್ ಪಾಸ್ ಮಾಡಿ ಅಂತ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ವೆರಿ ಸಿಂಪಲ್. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ಅಂತ ಅಂದರೆ, ನೀವು ಎಲ್ಲ ಫಾರ್ಮುಲಾನು ಫಸ್ಟ್ ಇದರಲ್ಲೇ ಹಾಕಬೇಕು. ಕೆಲವೊಬ್ಬರು 2ನೇಲೋ 3ನೇದ್ರಲ್ಲೋ ಹಾಕ್ತಾರೆ, ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ತೋರಿಸುತ್ತೆ. ಸೊ ಈ ಕನ್ಫ್ಯೂಷನ್ನ ಸಾಲ್ವ್ ಮಾಡೋಕ್ಕೆ ಅಂದ್ಬಿಟ್ಟು ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇಲ್ಲೊಂದು ಸಂಡೇ ಮಂಡೇ ಟ್ಯೂಸ್ಡೇ ಇವರು ಟೈಮ್ ಟೇಬಲ್ ಹಾಕವ್ರೆ. ಅಕಾರ್ಡಿಂಗ್ ಟು ಸಂಡೇ ಕ್ಲೀನಿಂಗ್ ಮಾಡಬೇಕಂತೆ, ಮಂಡೇ ಗೋ ಟು ಕಂಪ್ಯೂಟರ್ ಕ್ಲಾಸು, ಟ್ಯೂಸ್ಡೇ ಶಾಪಿಂಗ್ ಹೋಗ್ಬೇಕಂತೆ. ಸೊ ಈ ಥರ ಇದೆ. ಸೊ ನಾನೇನು ಮಾಡ್ತೀನಿ, ಯಾವ ಥರ ಇದಕ್ಕೆ ಫಾರ್ಮುಲಾ ಬರೆಯೋದು ಅಂತ ಅಂದರೆ, ಈಕ್ವಲ್ಸ್ ಇಫ್ ಓಪನ್ ದಿ ಬ್ರ್ಯಾಕೆಟ್ ಇಫ್ ದಿಸ್ ಸೆಲ್ ಈಕ್ವಲ್ಸ್ ಸಂಡೇ ಕಾಮ ಕ್ಲೀನಿಂಗ್ ಹಾಕ್ತೀನಿ. ಎಂಟರ್. ಸೊ ನೋಡಿ, ಇದನ್ನು ಡ್ರ್ಯಾಗ್ ಮಾಡಿದ್ರೆ ಎಲ್ಲರಿಗೂ ಡ್ರ್ಯಾಗ್ ಮಾಡ್ತೀನಿ ನೋಡಿ, ಎಲ್ಲೆಲ್ಲಿ ನಮಗೆ ಸಂಡೇ ಬರುತ್ತೋ ಅಲ್ಲೆಲ್ಲ ಕ್ಲೀನಿಂಗ್ ಬರುತ್ತೆ, ಮಿಕ್ಕಿದ್ದು ಫಾಲ್ಸ್ ಬರ್ತಿದೆ. ಯಾತಕ್ಕೆ ಬರ್ತಾ ಇದೆ ಅಂತಂದರೆ ಕ್ಲೀನಿಂಗ್ ಅಷ್ಟೇ ನಾನು ಕೊಟ್ಟಿರೋದು. ಸಂಡೇ ಬಂದರೆ ಕ್ಲೀನಿಂಗ್ ಮಾಡಿ ಅಷ್ಟೇ, ಇನ್ನು ಮಿಕ್ಕಿದ್ದನ್ನು ಸ್ಪೆಸಿಫೈ ಮಾಡಿರೋ, ಹಾಗಾಗಿ ಇದು ಫಾಲ್ಸ್ ಬರ್ತಿದೆ. ಈಗ ನಾನು ಏನು ಮಾಡ್ತೀನಿ, ಅಮೆಂಡ್ಮೆಂಟ್ ಮಾಡ್ತೀನಿ. ಏನಂತ ಅಂದರೆ ಮಿಕ್ಕಿದ ದಿನ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾಯಿದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾಯಿದ್ದೀನಿ. ಈಗೇನಾಯಿತು, ಕ್ಲೀನಿಂಗ್ ಸಂಡೇ, ಇನ್ನು ಮಿಕ್ಕಿದ ದಿನ ಎಲ್ಲ ವರ್ಕ್ ಫ್ರಮ್ ಹೋಮ್ ಆಯಿತು. ನಾನು ಇನ್ ಕೇಸ್ ಇದನ್ನು ಮಂಡೇ ಅಂತ ಏನಾರ ಚೇಂಜ್ ಮಾಡಿದ್ದೆ ಆದರೆ ಇದು ವರ್ಕ್ ಫ್ರಮ್ ಹೋಮ್ ಆಗುತ್ತೆ. ಓಕೆ, ಇದನ್ನು ಸಂಡೇ ಅಂತ ಆದರೆ ಇದು ಇಮಿಡಿಯೇಟಾಗಿ ಚೇಂಜ್ ಆಗುತ್ತೆ. ಈಗ ನಾನು ಮಂಡೇ ಆದರೆ ಗೋ ಟು ಕಂಪ್ಯೂಟರ್ ಕ್ಲಾಸ್ ಅಂತ ಬರಿತೀನಿ. ನಾನು ಫಸ್ಟ್ ಇದರಲ್ಲೇ ಬರೀಬೇಕು. ಸಾರಿ, ಇಫ್ ಓಪನ್ ದಿ ಬ್ರ್ಯಾಕೆಟ್
if this Sunday equals sorry sorry for the difference. ಈಗ again if open the bracket, if this cell equals, if this cell equals Monday, comma, so go to computer class ಅಂತ ಕೊಡ್ತೀನಿ. ಕಂಪ್ಯೂಟರ್ ಕ್ಲಾಸ್ ಅಂತ ಕೊಡ್ತೀನಿ. ಸೊ ಈಗ ಇದನ್ನು ಕ್ಲೋಸ್ ಮಾಡಿ ನಾನು ಇದು ಕೊಡ್ತೀನಿ. ಸಾರಿ, if open the bracket, if this cell equals Monday, first of is, so go to computer class. Okay, ನೆಕ್ಸ್ಟ್ ನಾನು ಇದನ್ನು ಡ್ರ್ಯಾಗ್ ಮಾಡಿದ್ದೆ ಆದರೆ ಗೋ ಟು ಕಂಪ್ಯೂಟರ್, ಎಲ್ಲೆಲ್ಲಿ ನಿಮಗೆ ಮಂಡೇ ಇರುತ್ತೆ ಅಲ್ಲೆಲ್ಲ ಕಂಪ್ಯೂಟರ್ ಕ್ಲಾಸ್ ಬರುತ್ತೆ. ನೆಕ್ಸ್ಟ್ ಅಗೈನ್ ಇಫ್ ಓಪನ್ ದಿ ಬ್ರ್ಯಾಕೆಟ್, ಇಫ್ ದಿಸ್ ಸೆಲ್ ಈಕ್ವಲ್ಸ್ ಟ್ಯೂಸ್ಡೇ, ಕಾಮ ಶಾಪಿಂಗ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಎಂಟರ್ ಕೊಡ್ತೀನಿ. ಈಗ ನೋಡಿ, ಸೊ ನೋಡಿ ಗೊತ್ತಾಯ್ತಾ, ಈ ಮಿಕ್ಕಿದಿನ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದೀನಿ. ಸಂಡೇ ಆದರೆ ಕ್ಲೀನಿಂಗು, ಮಂಡೇ ಆದರೆ ಗೋ ಟು ಕಂಪ್ಯೂಟರ್ ಕ್ಲಾಸು, ಟ್ಯೂಸ್ಡೇ ಆದರೆ ಶಾಪಿಂಗು, ಮಿಕ್ಕಿದಿನೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದೀನಿ. ನೋಡಿ, ಇಫ್ ಫಂಕ್ಷನಿಂದ ನಾವು ಇದನ್ನು ಆಟೋ ಜನ್ರೇಟ್ ಮಾಡಿದ್ದೀವಿ. ಈ ಥರ ಇಫ್ ಫಂಕ್ಷನ್ ವರ್ಕ್ ಆಗುತ್ತೆ. ದ ಸೇಮ್ ಇಫ್ ಫಂಕ್ಷನ್ನ ನಾವು ಗ್ರೇಡ್ಸ್ ಕಂಡುಹಿಡಿಯೋಕ್ಕೆ ಕೊಟ್ಟರೆ ನೋಡಿ, ಇದ್ರ ಪ್ರಕಾರ ಇಫ್ Q12 ಅಂತ ಅಂದರೆ ಈ ಪರ್ಸೆಂಟೇಜು 85 ಮೇಲೆ ಬಂದರೆ ಡಿಸ್ಟಿಂಕ್ಷನ್ನು, ಇನ್ನು 60 ಮೇಲೆ ಬಂದರೆ ಫಸ್ಟ್ ಕ್ಲಾಸು, 50 ಮೇಲೆ ಬಂದರೆ ಸೆಕೆಂಡ್ ಕ್ಲಾಸು, 35 ಮೇಲೆ ಬಂದರೆ ಜಸ್ಟ್ ಪಾಸು ಅಂತ ಕೊಟ್ಟಿದ್ದೀವಿ. ಓಕೆ, ಇದರ ಅರ್ಥ ಇಫ್ Q12 ಅಂದರೆ ಪರ್ಸೆಂಟೇಜು 85 ಮೇಲೆ ಬಂದರೆ ಡಿಸ್ಟಿಂಕ್ಷನ್ನು, 60 ಮೇಲೆ ಬಂದರೆ ಫಸ್ಟ್ ಕ್ಲಾಸು, 50 ಮೇಲೆ ಬಂದರೆ ಸೆಕೆಂಡ್ ಕ್ಲಾಸು, 35 ಮೇಲೆ ಬಂದರೆ ಜಸ್ಟ್ ಪಾಸು, ಈ ಥರ ನಾವು ಕೊಟ್ಟಿದ್ದೀವಿ. ಆದರೆ ಇದು ಕೆಲವೊಂದು ಕೇಸಲ್ಲಿ ಈಗ ಕೆಲವೊಂದು ಸ್ಟೂಡೆಂಟ್ ಫೇಲ್ ಆಗಿರ್ತಾರೆ, ಬಟ್ ಅವ್ರ ಪರ್ಸೆಂಟೇಜು 85 ಮೇಲೆ ಅಥವಾ ಬಂದರೆ ನಮಗೆ ಫಾಲ್ಸ್ ರಿಸಲ್ಟ್ ಬಂದ್ಬಿಡುತ್ತೆ. ಅದು ಡಿಸ್ಟಿಂಕ್ಷನ್ ಅಂತ ತೋರಿಸ್ಬಿಡುತ್ತೆ. ಕನ್ನಡದಲ್ಲಿ ಫೇಲ್ ಆಗಿದ್ದರೂ ಕೂಡ ಅವ್ರ ಪರ್ಸೆಂಟೇಜು 85 ಮೇಲೆ ಬಂದರೆ ಇದು ರಿಸಲ್ಟ್ ಫೇಲ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ, ಇಫ್ ಅಗೈನ್ ಇಫ್ ಓಪನ್ ದಿ ಬ್ರ್ಯಾಕೆಟ್, ಇಫ್
ಓವರಾಲ್ ಪಾಸ್, ಇದನ್ನು ಓವರಾಲ್ ಪಾಸ್ ಅಂತ ಕಂಡಿದ್ದೀವಿ. ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿದೆ ಇಲ್ವ ಅಂತ ಕಂಡಿಡ್ತಿದ್ದೀವಿ. ಇಫ್ O2 ಈಕ್ವಲ್ಸ್ ಪಾಸ್, ಇದು ಎಲ್ಲದರಲ್ಲೂ ಪಾಸ್ ಆಗಿದೆ ಅಂತ ಮೊದಲು ನೋಡ್ಕೊತೀವಿ. ಪಾಸ್ ಆಗಿದ್ದು ಅವರು ಡಿಸ್ಟಿಂಕ್ಷನ್ ಮೇಲ್ 85 ಮೇಲ್ ಬಂದಿದ್ರೆ ಡಿಸ್ಟಿಂಕ್ಷನ್ ಕೊಡಿ ಅಂತ ಇದನ್ನು ತಿದ್ದುಪಡಿ ಮಾಡ್ತಾಯಿದ್ವಿ. ಸೊ ನೋಡಿ, ಈಗ ಇದನ್ನು ಕನ್ನಡಕ್ಕೆ ಡಿಕೋಡ್ ಮಾಡಿದ್ರೆ ಯಾವುದೇ ಒಂದು ಸ್ಟೂಡೆಂಟು ಪಾಸ್ ಆಗಿದ್ದು 85 ಮೇಲೆ ಬಂದರೆ ಡಿಸ್ಟಿಂಕ್ಷನ್ನು, ಪಾಸ್ ಆಗಿದ್ದು 60 ಮೇಲೆ ಬಂದರೆ ಫಸ್ಟ್ ಕ್ಲಾಸು, ಪಾಸ್ ಆಗಿದ್ದು 50 ಮೇಲೆ ಬಂದರೆ ಸೆಕೆಂಡ್ ಕ್ಲಾಸು, ಪಾಸ್ ಆಗಿದ್ದು 35 ಮೇಲೆ ಬಂದರೆ ಜಸ್ಟ್ ಪಾಸ್. ಓಕೆ, ಇನ್ನು ಮಿಕ್ಕಿದ್ದು ಏನು ಅಂತ ನಾನು ಇದು ಸ್ಪೆಸಿಫೈ ಮಾಡಿಲ್ಲ, ಹಾಗಾಗಿ ಮಿಕ್ಕಿದ್ದು ಫಾಲ್ಸ್ ಅಂತ ಬರ್ತಾಯಿದೆ. ಓಕೆ, ಸೊ ಇಲ್ಲಿ ಸುಮಾರು ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ನಾವೇನು ಮಾಡ್ಬೋದು ಅಂತ ಅಂದರೆ, ಕೆಲವೊಬ್ರಿಗೆ ಎಲ್ರಿಗೂ ಅರ್ಥ ಆಗಂಗೆ ಹೇಳಬೇಕು ಅಂತ ಅಂದರೆ, ಫಾಲ್ಸ್ ಅಂತ ಅಂದರೆ ನಾವು ಫೇಲ್ ಅಂತ ಅರ್ಥ ಮಾಡ್ಕೋಬೋದು. ಯಾವ ಥರ ಅಂತಂದರೆ, ಪಾಸ್ ಆಗಿದ್ದರೆ ಇವೆಲ್ಲ, ಫೇಲ್ ಆಗಿದ್ದರೆ ಫೇಲೇ ಅಂತ ಅರ್ಥ ಮಾಡ್ಕೋಬೋದು. ಅಥವಾ ನಾವು ಪಾಸ್ ಆಗಿರೋದಕ್ಕೆ ಇಷ್ಟು ಆರ್ಗ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಫೇಲ್ ಆಗಿರೋದಕ್ಕೆ ಇದ್ಯಾವುದೂ ಇಲ್ಲ ಅಂತ ಅಂದರೆ ಫೇಲ್ ಮಾಡಿ ಅಂತ ನಾವಿಲ್ಲಿ ಕೊಟ್ಟರೆ, ಇದು ನೀವು ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಇಲ್ಲಿವರೆಗೆ ಇಟ್ಸ್ ಎ ವ್ಯಾಲ್ಯೂ ಟ್ರೂ ಆಗಿದೆ, ಇದು ವ್ಯಾಲ್ಯೂ ಫಾಲ್ಸಿಗೆ ಬರುತ್ತೆ ಯಾವುದು ಇಲ್ಲ ಅಂತ ಅಂದರೆ. ಇದೊಂದು ಸ್ವಲ್ಪ ಕ್ರಿಟಿಕಲ್, ಇದನ್ನು ನೋಡಿ ಈ ಥರ ಕೊಟ್ಟರೆ ಫೇಲ್ ಬರುತ್ತೆ. ಅಥವಾ ನಿಮಗೆ ಇದು ಕಷ್ಟ ಆಯಿತು ಅಂತಂದರೆ, ಐ ವಿಲ್ ಶೋ ಯು ದಿ ಒಂದು ಸಿಂಪಲ್ ಮೆಥಡ್ ಶೋ ಮಾಡ್ತಿದ್ದೀನಿ. ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದು ಇದಾದರೆ ಎಲ್ಲ ಕರೆಕ್ಟ್ ಇದೆ. ಪಾಸ್ ಆಗಲಿಲ್ಲ ಅಂತಂದರೆ ಏನು ಅಂತ ನಾವು ಕೊಟ್ಟಿಲ್ಲ, ಹಾಗಾಗಿ ಅದು ಫಾಲ್ಸ್ ಬರ್ತಾ ಇದೆ. ಇದನ್ನು ನಾವು ಡಿಸ್ಟಿಂಕ್ಷನ್ ಬಂದರೆ ಡಿ ಅಂತ ಬರಿಬೇಕು, ಫಸ್ಟ್ ಕ್ಲಾಸ್ ಬಂದರೆ ಎಫ್ ಅಂತ ಬರಿಬೇಕು, ಸೆಕೆಂಡ್ ಕ್ಲಾಸ್ ಬಂದರೆ ಎಸ್ ಅಂತ ಬರಬೇಕು. ಮಿಕ್ಕಿದ್ದಕ್ಕೆ ಇನ್ನೊಂದು ಸಲ ಇದು ಕ್ಷಮಿಸಿ, ಡಿಸ್ಟಿಂಕ್ಷನ್ ಬಂದರೆ ಡಿ ಅಂತ ಬರೀರಿ, ಫಸ್ಟ್ ಕ್ಲಾಸ್ ಬಂದರೆ FC ಅಂತ ಬರೀರಿ, ಸೆಕೆಂಡ್ ಕ್ಲಾಸ್ ಬಂದರೆ SC ಅಂತ ಬರೀರಿ. ಸೊ ಜಸ್ಟ್ ಪಾಸ್ ಬಂದರೆ ಪಾಸ್ ಅಂತ ಬರೀರಿ, ಇನ್ನು ಮಿಕ್ಕಿದ್ದಕ್ಕೆಲ್ಲ ಫೇಲ್ ಅಂತ ಬರೀರಿ ಅಂತ ಕೊಟ್ಟರೆ ನಾವೇನು ಮಾಡ್ಬೋದು. ಸೊ ಯಾವ ಥರ ಮಾಡೋದು, ಈಕ್ವಲ್ಸ್ ಇಫ್ ಒಂದಕ್ಕೆ ಬರಿತೀನಿ, ದಿಸ್ ಸೆಲ್ ಈಕ್ವಲ್ಸ್ distinction ಕಾಮ ಡಿ ಅಂತ ಬರಿತೀನಿ. ನಾನು ಒಂದಕ್ಕಷ್ಟೇ ಬರಿತೀನಿ ನೋಡಿ, ಡಿಸ್ಟಿಂಕ್ಷನ್ ಅಂತ ಬರುತ್ತೆ, ಮಿಕ್ಕಿದಕ್ಕೆಲ್ಲ ಫಾಲ್ಸ್ ಬರುತ್ತೆ. ನಾನು ಸ್ಪೆಸಿಫೈ ಮಾಡಿಲ್ಲ, ಡಿಸ್ಟಿಂಕ್ಷನ್ ಡಿ ಅಂತ ಬಂದರೆ ಡಿ ಅಂತ ಬರೀರಿ ಅಂತ ಬರ್ತಿದ್ದೀನಿ. ಅದೇ ಥರ ಫಸ್ಟ್ ಕ್ಲಾಸ್ಗೂ ಸೆಕೆಂಡ್ ಕ್ಲಾಸ್ಗೂ ಬರೆದ್ರೆ ಅದು ನಿಮಗೆ ಕಾಮ ಇಫ್ ಅಗೈನ್ ಫಸ್ಟ್ ಕ್ಲಾಸ್ ಬಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ ಫಾರ್ ದಿ ಫಸ್ಟ್ ಕ್ಲಾಸ್ ಏನಿದೆಯೋ ಅದನ್ನೇ ಬರಿಬೇಕು. ನಾವು ಇಲ್ಲಿ ಕರೆಕ್ಟಾಗಿ ಬರೆದ್ರೆ ಏನಿದೆಯೋ ಅದನ್ನೇ ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೇ ಬರಿಬೇಕು. if this cell equals first class FC ನೋಡಿ, ಈಗ ಮತ್ತೆ ನಾನು ಡ್ರ್ಯಾಗ್ ಮಾಡ್ತೀನಿ ನೋಡಿ, FC ಅಲ್ಲಿ ಆ ಥರ ಇದು ಬರುತ್ತೆ. ಫಾಲ್ಸ್ ಜಾಗಕ್ಕೆ ನೀವು ಫೇಲ್ ಅಂತ ಬರಿಬೋದು. ಯಾವ ಥರ, FC ಆದಮೇಲೆ ಅಗೈನ್ ನಾನು ಕಾಮ ಇಫ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಈಕ್ವಲ್ಸ್ ಸೆಕೆಂಡ್ ಕ್ಲಾಸ್
ಕ್ಲಾಸ್ ಎಸ್ ಸಿ ಅಂತ ಬರಿತೀನಿ, ಕಾಮ ಇಫ್ ಓಪನ್ ದಿ ಬ್ರ್ಯಾಕೆಟ್ ಜಸ್ಟ್ ಪಾಸ್ ಇರ್ಬೋದು. ಇಫ್ ದಿಸ್ ಸೆಲ್ ಈಕ್ವಲ್ಸ್ ಜಸ್ಟ್ ಪಾಸ್, ಇಲ್ಲಿ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಬಂದರೂ ಬರ್ಬೋದು, ಹಾಗಾಗಿ ಜಸ್ಟ್ ಪಾಸನ್ನು ಆ್ಯಡ್ ಮಾಡಿರ್ತೀನಿ. ಇಫ್ ಜಸ್ಟ್ ಪಾಸ್ ಪಾಸ್ ಅಂತ ಹಾಕ್ತೀನಿ. ಇನ್ನು ಮಿಕ್ಕಿದ್ದು ಇಷ್ಟು ಅಲ್ಲದೆ ಬೇರೆದು ಯಾವ್ದು ಬಂದ್ರೂ ಫೇಲ್ ಅಂತ ಹಾಕಬೇಕು. ಫೇಲ್ ಓಕೆ. ಈಗ ನೋಡಿ ಇದನ್ನು ಡ್ರ್ಯಾಗ್ ಮಾಡಿದ್ರೆ ಫೇಲ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಈಗೂ ಕೂಡ ಕಂಡುಹಿಡಿಬೋದು. ಆರ್ಗ್ಯುಮೆಂಟ್ಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇದೊಂದು ಸ್ವಲ್ಪ ಈಸಿ ಆಗ್ಬೋದು. ಬಟ್ ಎನಿವೆ, ಸೊ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ನಾನು ನೆಕ್ಸ್ಟ್ ಸೆಕ್ಷನ್ ಇದು ಕ್ಯಾಲ್ಕುಲೇಷನ್ಗೆ ಹೋಗ್ತೀನಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಸರಿ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋದರೆ, ಸೊ ನೆಕ್ಸ್ಟ್ ಯಾವುದು 8 ಪ್ರಾಬ್ಲಮ್ ಹೋಗೋಣ. ಸೊ ಇದು ಬೇಸಿಕ್ ಸ್ಯಾಲ್ರಿ, ಇದೊಂದು ಪೇಮೆಂಟ್ ಲಿಸ್ಟ್. ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ, ಡಿ ಎ ಎಷ್ಟಿದೆ, ಎಚ್ ಆರ್ ಎ ಎಷ್ಟಿದೆ ಅಂತ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಂಥದ್ದು. ಇಲ್ಲಿ ಎಂಪ್ಲಾಯೀಸ್ ನೇಮ್ ಇದೆ, ಅವ್ರ ಬೇಸಿಕ್ ಸ್ಯಾಲ್ರಿ ಇದೆ. ಅವ್ರ ಬೇಸಿಕ್ ಸ್ಯಾಲ್ರಿ ಮೇಲೆ ಡಿ ಎ ಡೈಲಿ ಅಲವೆನ್ಸ್ ಅಥವಾ ಡಿಯರ್ನೆಸ್ ಅಲವೆನ್ಸ್ ಅಂತ ಏನೋ ಇದೆ. ಇದು 10% ಆಫ್ ದಿ ಬೇಸಿಕ್ಸ್ ಅಂತ ಇದು ಮಾಡಿದ್ರೆ 900 ರೂಪಾಯಿ ಬರುತ್ತೆ. ಈಕ್ವಲ್ಸ್ 10% ಆಫ್ ದಿ ರೂಲ್ಸ್ ಇದೆ. ಇದು ಎಚ್ ಆರ್ ಎ 15% ಅಂತಂದರೆ ಈಕ್ವಲ್ಸ್ B2 × 15 ಅಂತ ಹಾಕಿದ್ರೆ ಅದರ 15% ಇದು ಬರುತ್ತೆ. ಪಿ ಎಫ್ಗೆ ಕಂಡೀಷನ್ ಏನು ಅಂತ ಅಂದರೆ ಅವ್ರ ಬೇಸಿಕ್ ಸ್ಯಾಲ್ರಿ 7000 ಮೇಲಿದ್ದರೆ 500 ಇರಲಿ, 7000ಗಿಂತ ಕೆಳಗಿದ್ದು 5000 ಮೇಲಿದ್ದರೆ 350 ಇರಲಿ, ಅಥವಾ 5000ಗಿಂತ ಕೆಳಗಡೆ ಇದ್ದರೆ 250 ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಈ ಫಾರ್ಮುಲಾ ಅಪ್ಲೈ ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸನ್ನು ಅವರ ಬೇಸಿಕ್ ಸ್ಯಾಲ್ರಿ 7000 ಮೇಲಿದ್ದರೆ 200 + 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಅವರ ಸ್ಯಾಲ್ರಿ 7000ಕ್ಕಿಂತ ಕಡಿಮೆ ಇದ್ದರೆ 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ ಇದು ವ್ಯಾಲ್ಯೂ ಫಾಲ್ಸಲ್ಲಿ ಹಾಕಿದ್ವಿ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅಪಾಸ್ಟ್ರೋಫೀಸ್ ಹಾಕಿಲ್ಲ, ನಂಬರ್ಸ್ಗೆ ಅಪಾಸ್ಟ್ರೋಫೀಸ್ ಹಾಕಲ್ಲ. ಹಾಗಾಗಿ ನಾವು ಆ್ಯಸ್ ಇಟ್ ಈಸ್ ಕೊಡ್ತಾಯಿದ್ದೀವಿ. ಇನ್ನೊಂದು ಸಲ ಹೇಳಬೇಕು ಅಂತಂದರೆ 7000 ಮೇಲಿದ್ದರೆ 200 ರೂಪೀಸ್ + 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ, ಇದು ಇಷ್ಟು. 7000 ಕೆಳಗಡೆ ಇದ್ದರೆ 5% ಆಫ್ ದಿ ಬೇಸಿಕ್ ಸ್ಯಾಲ್ರಿ, ಇದನ್ನು ಹಾಕ್ತೀವಿ. ನೆಕ್ಸ್ಟು ಅರ್ನಿಂಗ್ಸ್ ಅಂತ ಅಂದರೆ ಏನೇನು ನಮಗೆ ಇನ್ಕಮ್ ಬರುತ್ತೆ ಅಂತ. ಸೊ ಬೇಸಿಕ್ ಸ್ಯಾಲ್ರಿ + ಡಿ ಎ + ಎಚ್ ಆರ್ ಎ ಇಷ್ಟು ಕೂಡ ನಮಗೆ ಇನ್ಕಮ್ ಬರುತ್ತೆ. ಇದನ್ನು ಒಂದು ಸೆಲ್ಲಲ್ಲಿ ಎಲ್ಲ ಕೂಡಿದ್ದೀವಿ. ಸಮ್ B2 = D2 ಅಂತ ಕೂಡಿದ್ದೀವಿ. ನೆಕ್ಸ್ಟು ಯಾವುದು ಪಿ ಎಫ್ ಮೈನಸ್ ಇನ್ಕಮ್ ಟ್ಯಾಕ್ಸ್ ಇವೆರಡು ಡಿಡಕ್ಷನ್ ಆಗ್ತವೆ. ಇವೆರಡನ್ನ ಸಪ್ರೇಟಾಗಿ ಕೂಡಿದ್ದೀವಿ. ಓಕೆ, ಇವೆರಡನ್ನ ಸಪ್ರೇಟಾಗಿ ಕೂಡಿದ್ದೀನಿ. ಇದರಿಂದ ಇದನ್ನು ಮೈನಸ್ ಮಾಡಿದಾಗ ನಮಗೆ ನೆಟ್ ಸ್ಯಾಲ್ರಿ ಬರುತ್ತೆ. ಅಥವಾ ನಾವು ಇವೆರಡನ್ನು ಡಿಲೀಟ್ ಮಾಡಿ ನಾವು ಡೈರೆಕ್ಟಾಗಿ ನೆಟ್ ಸ್ಯಾಲ್ರಿ ಕಂಡುಹಿಡ್ಬೋದು. ಯಾವ ಥರ ಅಂದರೆ ದಿಸ್ ಈಕ್ವಲ್ಸ್ ದಿಸ್ ಸೆಲ್ ಪ್ಲಸ್ ದಿಸ್ ಸೆಲ್ ಪ್ಲಸ್ ದಿಸ್ ಸೆಲ್ ಪ್ಲಸ್ ಮೈನಸ್ ದಿಸ್ ಸೆಲ್ ಮೈನಸ್ ದಿಸ್ ಸೆಲ್, ಈ ಥರ ಕೂಡ ಕಂಡುಹಿಡಿಬೋದು.
ಸೊ ಎರಡು ಸೇಮು. ಸೊ ಹಾಗಾಗಿ ಈ ಥರ ಬಂದಿದೆ. ತುಂಬ ಸಿಂಪಲ್ ಆಗಿದೆ, ಬಟ್ ಆದರೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಬರೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಇದು ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟು ಪ್ರಾಬ್ಲಮ್ ಈಸ್ ದಿಸ್ ಸೆಲ್. ಸೊ ಈ ಪ್ರಾಬ್ಲಮಲ್ಲಿ ಇದೊಂದು ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಸಿಂಪಲ್ ಪ್ರಾಬ್ಲಮ್ಮು, ಬಟ್ ಆದರೆ ಇದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಲೆಟಸ್ ಗೋ ಟು ದಿ ಬೇಗನೆ ಮೇಯ್ನ್ ಐಡಿಯಾಗೆ ಹೋಗೋಣ. ಟೋಟಲ್ಸ್ ಇದು ರಾಮ್ ಇನ್ಫೋಟೆಕ್ ಅಂತ ಒಂದು ಕಂಪ್ನಿ ಇದೆ. ಇಲ್ಲಿ 3 ಜನ ಕೆಲಸ ಮಾಡ್ತಿದ್ದಾರೆ. 3 ಜನ ಫಸ್ಟ್ ಜಾನ್ವರಿನಲ್ಲಿ ಕೀಬೋರ್ಡ್ ಸೇಲ್ ಮಾಡ್ಕೊಬಂದರು. ರಾಜೀವ್ ಕೀಬೋರ್ಡ್ನ 20 ಸೇಲ್ ಮಾಡ್ಕೊಬಂದ, ಕಿರಣ್ ಮಾನಿಟರ್ನ 30 ಸೇಲ್ ಮಾಡ್ಕೊಬಂದ, ಅಮೀರು CPU-ನ 45 ಇದು ಸೇಲ್ ಮಾಡ್ಕೊಬಂದ ಅಂತ ನಮಗೆ ಬಂದಿದೆ, ಯಾವುದೋ ರಿಪೋರ್ಟ್ ಬಂದಿದೆ. ಹಾಗಾಗಿ ನಾವು ಇದು ಎಂಟ್ರಿ ಮಾಡಿದ್ದೀವಿ. ಫೆಬ್ರವರಿನಲ್ಲಿ ಇವ್ರಿಗೆ ಸೇಮ್ ಐಟಮ್ಸ್ ಕೊಟ್ಟಿಲ್ಲ, ಚೇಂಜ್ ಮಾಡಿದ್ದೀವಿ. ಅದೇ ಥರ ಮಾರ್ಚಲ್ಲಿ ಚೇಂಜ್ ಮಾಡಿದ್ದೀವಿ, ಏಪ್ರಿಲಲ್ಲಿ ಚೇಂಜ್ ಮಾಡಿದ್ದೀವಿ, ಮತ್ತು ಮೇನಲ್ಲಿ ಚೇಂಜ್ ಮಾಡಿದ್ದೀವಿ. ಅವರು ಆಯಾ ಇದು ಸೇಲ್ಗಳನ್ನ ರಿಪೋರ್ಟ್ ಮಾಡಿದ್ದಾರೆ. ನಮಗೆ ಟೋಟಲ್ ಸೇಲ್ಸ್ ಎಷ್ಟು ಬೇಕು ಅಂತಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ. ಸಮ್ ಮಾಡಿದ್ದೀವಿ, ತುಂಬ ಈಸಿ ಇದೆ, ಅದರದ್ದೇನು ಸಮಸ್ಯೆ ಇಲ್ಲ. ಆದರೆ ನನಗೆ ಟೋಟಲ್ ಸೇಲ್ಸ್ ಆಫ್ ರಾಜೀವ್ ಬೇಕು ಅಂತಂದರೆ ನಾನೇನು ಮಾಡ್ತೀನಿ, ರಾಜೀವ್ದಷ್ಟೇ ನೋಡಿ, ಇದೊಂದು ರಾಜೀವ್ದು, ಇದೊಂದಷ್ಟೇ ರಾಜೀವ್ದು, ಇದು ರಾಜೀವ್ದು ಇಷ್ಟನ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ಯಾವ ಥರ ಆ್ಯಡ್ ಮಾಡೋದು? ಈಕ್ವಲ್ಸ್, ನಾವು ಕರೆಕ್ಟಾಗಿ ಇದು ನಮಗೆ ಕಡಿಮೆ ಡಾಟಾ ಇರೋದ್ರಿಂದ ಈಸಿಯಾಗಿ ನೋಡ್ಬೋದು. ಆದರೆ ಜಾಸ್ತಿ ಡಾಟಾ ಇದ್ದಾಗ ಇದನ್ನು ಫಿಲ್ಟ್ರ್ ಮಾಡಬೇಕಾಗತ್ತೆ. ಫಿಲ್ಟ್ರ್ ಆಪ್ಷನ್ ಯಾವ ಥರ ಯೂಸ್ ಮಾಡೋದು ಅಂತ ಅಂದರೆ, ಸೆಲೆಕ್ಟ್ ಮಾಡಿ ಇಲ್ಲೋಗಿ ಫಿಲ್ಟರ್ ಕೊಡ್ತೀವಿ. ಫಿಲ್ಟರ್ ಕೊಟ್ಟು ಇಲ್ಲಿ ಎಲ್ಲದನ್ನು ತೆಗೆದ್ಬಿಟ್ಟು ರಾಜೀವ್ ಅಷ್ಟೇ ಆನ್ ಮಾಡ್ತೀವಿ. ನೋಡಿ, ರಾಜೀವ್ದಷ್ಟೇ ಸೇಲ್ ಬರುತ್ತೆ. ಈಕ್ವಲ್ಸ್ ಸಮ್ ಮಾಡ್ತೀವಿ. ಸಮ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್. ನಾವು ಡೈರೆಕ್ಟಾಗಿ ಇದನ್ನು ಕಂಟಿನ್ಯೂಸ್ ಆಗಿ ಎಳೆಯೋದಿಲ್ಲ. ಕಂಟಿನ್ಯೂಸ್ ಆಗಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, D3 ಈಸ್ಟು D15 ಆಗುತ್ತೆ. ಆಗ ಕಂಟಿನ್ಯೂಸ್ ಆಗಿ ಎಲ್ಲ ಆ್ಯಡ್ ಆಗುತ್ತೆ. ಆದರೆ ನಮಗೆ ಮಧ್ಯದಲ್ಲಿ ಆ್ಯಡ್ ಮಾಡಬೇಕಂದ್ರೆ D3, D36, D52, D12, this one, ಎಂಟರ್, ಈ ಥರ ಬರ್ತದೆ. ಸಮ್ D3, D36, D6, D9, D12, ಓಕೆ. ನೆಕ್ಸ್ಟ್ ಇದನ್ನು ಟೋಟಲ್ ಸೇಲ್ಸ್ ಆಫ್ ರಾಜೀವ್ನ ನಾನೇನು ಮಾಡ್ತೀನಿ, ಈ ಥರ ಬಂದಿದೆ. ನಾನು ಫಿಲ್ಟ್ರ್ ತೆಗಿತೀನಿ. ಫಿಲ್ಟ್ರ್ ತೆಗೆದು ಈಗ ಕಡಿಮೆ ಡಾಟಾ ಇದೆ. ಸೊ ಹಾಗಾಗಿ ನಾವು ಈಸಿಯಾಗಿ ಇದನ್ನು ಕಾಮ ಹಾಕಿ ಇದು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಬಟ್ ಆದರೆ ಇದನ್ನೇ ನಾವು ದೊಡ್ಡ ಡಾಟಾ ಇದ್ದಾಗ ಫಾರ್ಮುಲಾ ಬಳಸಬೇಕಾಗತ್ತೆ. ಫಾರ್ಮುಲಾ ಯಾವುದು ಅಂತಂದರೆ, ಇದಕ್ಕೆ ಸಮ್ ಇಫ್ ಅನ್ನೋ ಫಾರ್ಮುಲಾ ಬಳಸ್ತೀವಿ. ಈಕ್ವಲ್ಸ್ ಸಮ್ ಇಫ್ ಓಪನ್ ದಿ ಬ್ರ್ಯಾಕೆಟ್. ಸೊ ನೆಕ್ಸ್ಟ್ ಇಲ್ಲಿ ರೇಂಜ್ ಅಂತ ಕೇಳಿದ್ರೆ ಈ ರೇಂಜನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ರೇಂಜು, ಕ್ರೈಟೀರಿಯಾ ಯಾವುದು ಅಂದರೆ ಇಷ್ಟು ರೇಂಜಲ್ಲಿ ರಾಜೀವ್ ಅನ್ನೋದು ಕ್ರೈಟೀರಿಯಾ. ನೆಕ್ಸ್ಟು ಸಮ್ ರೇಂಜ್ ಅಂದರೆ ಯಾವಾಗಲೂ ನಂಬರ್ಸ್ ಆಗಿರುತ್ತೆ. ನಂಬರ್ಸ್ನ ಸೆಲೆಕ್ಟ್ ಮಾಡಿ. 172, 254 ಏನೋ ತಪ್ಪು ಬರ್ತಿದೆಯಲ್ಲ. ಸೊ ಈ ಥರ ಕೇಸ್ ಬಂದಾಗ ನಾವೇನು ಮಾಡ್ತೀವಿ ಅಂತ ಅಂದರೆ, ಅಲೈನ್ಮೆಂಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಕಂಪ್ಯೂಟರ್ ತಗೊಳ್ಳೋದಿಲ್ಲ. ನೋಡೋಣ ಎಲ್ಲಿ ಗ್ಯಾಪ್ ಇದೆ ಅಂತ. ಓಕೆ. ಸೊ ನೆಕ್ಸ್ಟು
ಇರಲಿ, ಅದೊಂದು ಹಾಗೇ ಇರಲಿ. ನಾನು ನೆಕ್ಸ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಸರಿನೋ ತಪ್ಪ ಇಲ್ಲ ಅಂತ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ದಿಸ್ ಒನ್. ಈಗ ಸಮ್ ಓಪನ್ ದಿ ಬ್ರ್ಯಾಕೆಟ್. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಫಿಲ್ಟ್ರ್ ಮಾಡ್ತೀನಿ. ಇಲ್ಲಿ ರಾಜೀವ್ ಸೇಲ್ಸು ಕೀಬೋರ್ಡ್ ಎಷ್ಟು ಮಾರಿದ್ದಾನೆ ಅಂತ ನೋಡಬೇಕು. ರಾಜೀವ್ದು ಹೈಲೈಟ್ ಮಾಡ್ತೀನಿ ಮತ್ತು ಕೀಬೋರ್ಡ್ನು ಹೈಲೈಟ್ ಮಾಡ್ತೀನಿ. ಸೊ ಇಷ್ಟೇ ಕಂಡುಹಿಡಿದಿರೋದು. ಹಾಗಾಗಿ ಈಕ್ವಲ್ಸ್ ಸಮ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಕಾಮ ದಿಸ್ ಸೆಲ್ ಕ್ಲೋಸ್ ದಿ ಬ್ರ್ಯಾಕೆಟ್. ನಾನು ಇದನ್ನೇ ಫಾರ್ಮುಲಾದಲ್ಲಿ ಮಾಡಬೇಕು ಅಂತ ಅಂದರೆ ಸಮ್ ಇಫ್ಸ್ ಆಗುತ್ತೆ. ಸೊ ನಾನು ಇದನ್ನು ಫಾರ್ಮುಲಾ ತೆಗಿತೀನಿ, ಫಿಲ್ಟ್ರ್ ತೆಗಿತೀನಿ. ಈಕ್ವಲ್ಸ್ ಸಮ್ ಇಫ್ಸ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಏನಂತ ಕೇಳುತ್ತೆ, ಸಮ್ ರೇಂಜ್ ಅಂತ ಕೇಳುತ್ತೆ. ಯಾವಾಗಲೂ ನಂಬರ್ಸ್ ಆಗಿರಲಿ, ಕಾಮ. ಸೊ ರೇಂಜ್ 1 ಕ್ರೈಟೀರಿಯಾ ರೇಂಜ್ 1 ಅಂತ ಕೇಳುತ್ತೆ. ಇದನ್ನೇ ತೊಗೋಬೋದು ಅಥವಾ ಇದನ್ನಾರು ತೊಗೋಬೋದು, ಕಾಮ. ಇದರಲ್ಲಿ ಕ್ರೈಟೀರಿಯಾ ಯಾವುದು ಅಂದರೆ ರಾಜೀವ್, ಕಾಮ. ಇದರಲ್ಲಿ ಕ್ರೈಟೀರಿಯಾ ರೇಂಜ್ 2 ಅಂತಂದರೆ ಇದನ್ನು ತಗೋತೀನಿ, ಕಾಮ. ಇದರಲ್ಲಿ ಯಾವುದು ಅಂತ ಅಂದರೆ ಕೀಬೋರ್ಡ್ ತಗೋತೀನಿ. ಕ್ಲೋಸ್ ದಿ ಬ್ರ್ಯಾಕೆಟ್, ಎಂಟರ್ ಕೊಡ್ತೀನಿ. 32 ನೋಡಿ, ನಾನು ಫಿಲ್ಟ್ರ್ ಮಾಡಿದ್ರು ಅದೇ ಆನ್ಸರ್ ಬರ್ತಿದೆ, ಇದು ಮಾಡಿದ್ರೆ ಅದೇ ಬರ್ತದೆ. ಸೊ ಹಾಗಾಗಿ ರಾಜೀವ್ದು ಬರಲಿಲ್ಲ. ಸೊ ಅದೇನೋ ಸ್ವಲ್ಪ ತಪ್ಪಾಗಿರಬೇಕು, ಏನು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ನೋಡಿ, ಇಲ್ಲೊಂದು ಸ್ವಲ್ಪ ಇಲ್ಲಿ ಗೊತ್ತಾಯಿತು. ಇಲ್ಲ ಒಂದ್ಸಲ ರಾಜೀವ್ನ ಟೈಪ್ ಮಾಡಿ T3. ಓಕೆ, ಎನಿವೆ ಇದು ಟೋಟಲ್ ಸೇಲ್ಸ್ ಆಫ್ ಕಿರಣ್ ಕಂಡುಹಿಡಿದಾದ್ಮೇಲೆ 2 ಸರಿ ಬಂದರೆ ಇದನ್ನು ಮತ್ತೆ ಮಾಡಿದ್ರೆ ಆಯಿತು ಬಿಡಿ. ಹಾಗೆ ಈಕ್ವಲ್ಸ್ ಸಮ್ ಫಿಲ್ಟ್ರ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಫಿಲ್ಟರ್. ಇದಕ್ಕೆ ಹೋಗಿ ನಾನು ಕಿರಣ್ ಅಷ್ಟೇ ಉಳಿಸ್ಕೋತೀನಿ. ನೆಕ್ಸ್ಟು ಈಕ್ವಲ್ಸ್ ಸಮ್ ಓಪನ್ ದಿ ಬ್ರ್ಯಾಕೆಟ್ ದಿಸ್ ಸೆಲ್ ಕಾಮ ದಿಸ್ ಸೆಲ್ ಕಾಮ ದಿಸ್ ಸೆಲ್ ಕಾಮ ದಿಸ್ ಸೆಲ್ ಕಾಮ ದಿಸ್ ಸೆಲ್ ಕ್ಲೋಸ್ ದಿ ಬ್ರ್ಯಾಕೆಟ್. 183 ಬರುತ್ತೆ. ಲೆಟಸ್ ನಾವು ಸಮ್ ಇಫಿಂದ ಕಂಡುಹಿಡಿಯವ ಯಾವ ಥರ ಬರುತ್ತೆ ನೋಡೋಣ. ಇಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ. ಇದು ಫಾರ್ಮುಲಾದಲ್ಲಿ ಸೇಮ್ ಬರಬೇಕು, ಫಿಲ್ಟ್ರಲ್ಲೂ ಸೇಮ್ ಬರಬೇಕು. ಲೆಟ್ಸ್ ಈಕ್ವಲ್ಸ್ ಸಮ್ ಇಫ್ ಓಪನ್ ದಿ ಬ್ರ್ಯಾಕೆಟ್ ರೇಂಜ್ ಅಂದರೆ ಇದು, ಕಾಮ ಕ್ರೈಟೀರಿಯಾ ಅಂದರೆ ಕಿರಣ್, ಕಾಮ ಸಮ್ ರೇಂಜ್ ಅಂದರೆ ಓಕೆ. ಸೊ ಈಗ ಕನ್ಫರ್ಮ್ ಆಗಿದೆ. ಇಲ್ಲಿ ಇದೇ ಥರ ಟೋಟಲ್ ಸೇಲ್ಸ್ ಆಫ್ ರಾಜೀವ್ ಅಂದ್ರೂ ಸೇಮು, ಟೋಟಲ್ ಸೇಲ್ಸ್ ಆಫ್ ಕಿರಣ್ ಅಂದ್ರೂ ಸೇಮು. ಇದು ಸೇಮ್ ಬರಬೇಕು, ಇದು ಸೇಮ್ ಬರಬೇಕು. ಅನ್ಫಾರ್ಚುನೇಟ್ಲಿ ಇದು ತಪ್ಪು ಬಂತು, ನಾನು ರೆಕ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೆ ನೀವು ಕ್ಲಾಸಲ್ಲಿ ಬಂದಾಗ ನಾನು ಖಂಡಿತ ರೆಕ್ಟಿಫೈ ಮಾಡಿಕೊಡ್ತೀನಿ. ಅದೇ ಥರ ನೀವು ಸಮ್ ಇಫ್ಸ್ ಇದನ್ನು ಸಮ್ ಇಫಲ್ಲಿ ಕಂಡುಹಿಡ್ತೀವಿ,
ಇದನ್ನು ಸಮ್ ಇಫ್ಸಲ್ಲಿ ಕಂಡುಹಿಡಿತೀವಿ. ಸಮ್ ಇಫ್ಸಲ್ಲಿ 2 ಕ್ರೈಟೀರಿಯಾಸ್ ಇರ್ತವೆ, ಸಮ್ ಇಫಲ್ಲಿ 1 ಕ್ರೈಟೀರಿಯಾ ಇರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಕಂಡುಹಿಡಿಯಿರಿ. ಇನ್ ಕೇಸ್ ಯಾವ್ದಾರ ಕ್ವಶನ್ ಬಂದರೆ ನೀವು ನಾನು ಕೇಳ್ಬೋದು. ನಾನು ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟು ನಾವು ಎಕ್ಸೆಲ್ ಪೂರ್ತಿ ತುಂಬ ಅಡ್ವಾನ್ಸ್ಡ್ ಆಪ್ಷನ್ಗಳನ್ನ ನೆಕ್ಸ್ಟ್ ಬೇರೆ ಸಪ್ರೇಟ್ ವಿಡಿಯೋದಲ್ಲೇ ಮಾಡಿ ನಿಮಗೆ ಎಲ್ರಿಗೂ ಕಾಮನ್ ಪೀಪಲ್ಗೆಲ್ಲ ಮಾಡಬೇಕು ಅಂತ ಇದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ ಬೇಕಿದ್ರೆ ನಿಮಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇದು ಯೂಟ್ಯೂಬ್ ಮಾಡೋದು ಹೊಸ್ದಾಗಿರೋದ್ರಿಂದ ಸರಿಯಾಗಿ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಸೊ ಏನಾದರೂ ನಾನು ತಪ್ಪು ಮಾತಾಡಿದರೆ ಅಥವಾ ನಿಮಗೆ ಬೋರ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.